ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ನಾವು ಲಿಟ್ರರಿ ಟರ್ಮ್ಸ್ಗಳನ್ನು ನೋಡೋಣ. ಲಿಟ್ರರಿ ಟರ್ಮ್ಸ್ ಯಾವ್ಯಾವಪ್ಪ ಅಂತಂದ್ರೆ ಅಲೆಗರಿ, ಸಿಮಿಲಿ, ಮೆಟಾಫೋರ್, ಮೆಟಾನೊಮಿ, ಪರ್ಸಾನಿಫಿಕೇಶನ್, ಪನ್, ಸಾಲಿಲೋಕಿ, ಕೋರಸ್, ಕ್ಲೈಮ್ಯಾಕ್ಸ್, ಯುಫೆಮಿಸಮ್, ಹೈಪರ್ಬೋಲ್, ಐರನಿ, ಪ್ಯಾರಾಡಾಕ್ಸ್, ಅಟ್ಮಾಸ್ಫಿಯರ್, ಕ್ಯಾರೆಕ್ಟರ್, ಇಮೇಜರಿ, ನರೇಟಿವ್ ಟೆಕ್ನಿಕ್, ಪ್ಲಾಟ್ ಆ್ಯಂಡ್ ಸೆಟ್ಟಿಂಗ್. ಇವಿಷ್ಟೂ ಕೂಡ ಏನಪ್ಪ ಅಂತಂದ್ರೆ BA ಫಸ್ಟ್ ಇಯರ್ಗೆ ಬರುವಂಥವ ಇದಾವ ಲಿಟ್ರರಿ ಟರ್ಮ್ಸ್. 2 ಮಾರ್ಕ್ಸ್ಗೆ ಬರ್ತಾವೆ ಇವು. ಆಮೇಲೆ ಲಿಟ್ರರಿ ಫಾರ್ಮ್ಸ್ ಏನಿದಾವ 5 ಮಾರ್ಕ್ಸ್ಗೆ ಬರ್ತಾವ. ನೆನ್ಪಿಟ್ಕೊರೋದನ್ನ ಲಿಟ್ರರಿ ಫಾರ್ಮ್ಸ್ ಆರ್ ಫಾರ್ 5 ಮಾರ್ಕ್ಸ್ ಆ್ಯಂಡ್ ಲಿಟ್ರರಿ ಟರ್ಮ್ಸ್ ಆರ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸಿಗೆ ಎಷ್ಟು ಬೇಕೋ ಅದಷ್ಟು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನಂತ. ಸೊ ಮೊದಲಿಗೆ ನಿಮ್ಮ ಒಂದು ಸಿಲೆಬಸ್ಗೆ ಬರುವಂಥ ಲಿಟ್ರರಿ ಫಾರ್ಮ್ಸನ್ನು ಕೂಡ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ನೋಡಿ, ನೀವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ. 5 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟು ಟು ದ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ವಾಚ್ ದ್ಯಾಟ್ ವಿಡಿಯೋ. ನಾವು ಇನ್ ದಿಸ್ ವಿಡಿಯೋ ವಿಲ್ ಸ್ಟಡಿ ಲಿಟ್ರರಿ ಟರ್ಮ್ಸ್. ಸೊ ಮೊದಲಿಗೆ ಲಿಟ್ರರಿ ಟರ್ಮ್ಸ್ ಮೊದಲೇದು ಯಾವುದಪ್ಪ ಅಂತಂದ್ರೆ ಅಲೆಗರಿ ಅಂತ ಹೇಳಿ. ಸೊ ಅಲೆಗರಿ ಹಂಗಂದ್ರೆ ಏನು? ವಾಟ್ ಈಸ್ ಅಲೆಗರಿ? ಓಕೆ, ದ ಫಸ್ಟ್ ಥಿಂಗ್ definition nodri, a story, poem or image where characters and events symbolize border concepts, often moral, political or spiritual. ಸೊ ಈ ಒಂದು ಅಲೆಗರಿ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಒಂದು ಸ್ಟೋರಿ, ಪೋಯಮ್ ಅಥವಾ ಒಂದು ಇಮೇಜ್ ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್ ಅದು ಏನಪ್ಪ ಅಂತಂದ್ರೆ ಇರ್ತೈತೆ ಒಂದು, ಅದರ ತೋರಿಸೈತೆ ಒಂದು ಇನ್ನೊಂದ್ರಿ. ಅಂದ್ರೆ ಮೇನ್ ಇರೋದನ್ನ ಬಿಟ್ಟು ಇಟ್ ಕ್ಯಾನ್ ಶೋ ಡಿಫ್ರೆಂಟ್ ಮೀನಿಂಗ್ಸ್ ಫಾರ್ ಇಟ್. ಓಕೆ, ಮಾರಲಿ ಆಗಿರ್ಬೋದು, ಪಾಲಿಟಿಕಲಿ ಆಗಿರ್ಬೋದು, ಸ್ಪಿರಿಚುಲಿ ಆಗ್ಬೋದು. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರೆ ಈಗ ಅನಿಮಲ್ ಫಾರ್ಮ್, ನಿಮ್ಮ BA ನಿಮ್ಮ ಸೀನಿಯರ್ಸ್ಗೆ ಅನಿಮಲ್ ಫಾರ್ಮ್ ಐತೆ ನೋಡ್ರಿ. ಆ ಅನಿಮಲ್ ಫಾರ್ಮ್ ಒಳಗೆ ನಮಗೆ ಮ್ಯಾಲೆ ಕಾಣಕ್ಕೆ ಏನಪ್ಪ ಅಂತಂದ್ರೆ ಒಂದು ನಾರ್ಮಲ್ ಇದು ಅನಿಮಲ್ ಫಾರ್ಮ್ ಬಗ್ಗೆ ಐತೆ ಅಂತ ಅನ್ಸ್ಬೋದು. ಆದ್ರೆ ಅದು ಎದ್ರ ಬಗ್ಗೆ ಹೇಳ್ತಪ್ಪ ಅಂತಂದ್ರೆ ಅನಿಮಲ್ ಫಾರ್ಮ್ ಅನ್ನೋ ಒಂದು ನಾವೆಲ್ಲ ಈ ಪರ್ಟಿಕ್ಯುಲರ್ಲಿ ಇಟ್ ಟಾಕ್ಸ್ ಅಬೌಟ್ ದ ರಷ್ಯನ್ ರೆವಲ್ಯೂಷನ್. ನೆನಪಿಟ್ಕೋರಿ, ಇರುವುದೊಂದು ಬೇರೆ, ಅದರ ಒಳರ್ಥಗಳು ಬಹಳಷ್ಟು ಇರ್ತಾವತ್ತೊಳಗೆ. ಅಲೆಗರಿ ಅಂದ್ರೆ ಏನು? ಮೇಲ್ ಕಾಣಿಸೋದು ಬೇರೆ ಇರ್ತೈತಿ, ಒಳರ್ಥಗಳು ಭಾಳ ಇರ್ತಾವ. ಕನ್ನಡದೊಳಗೆ ಇದಕ್ಕೆ ಒಂದು ಥರ ಮೇ ಬಿ ಇದಕ್ಕೆ ರೂಪಕನ ಅಂತಂದು ಹೇಳ್ತಾರ. ಮ್ಯಾಲ್ ಕೊಂಡದ ರೂಪ ಬೇರೆ, ಒಳಗೆ ಒಂದು ಬೇರೆ ಇರ್ತೈತಿ. ಸೊ ಇಲ್ಲಿ ಇದ್ರ ಗ್ರೀಕ್ ವರ್ಡ್ ಯಾವ್ದಪ್ಪ ಅಂತಂದ್ರೆ ಎಲಗೋರಿಯಾ. ಅದ್ರ ಅರ್ಥ ಏನು ನೋಡ್ರಿ, ಎಲಗರಿ ವರ್ಡ್ನ 2 ಡಿವೈಡ್ ಮಾಡಿದಾರ. ಎಲೋಸ್ ಅಂದ್ರೆ ಅದರ್ ಅಂತ ಹೇಳಿ, ಎಗರುನ್ಯೂ ಟು ಸ್ಪೀಕ್ ಇನ್ ಪಬ್ಲಿಕ್. ಸೊ ಇದು ಏನಪ್ಪಾ ಅಂತಂದ್ರೆ ರೂಟ್ ವರ್ಡ್. ನೆನ್ಪಿಟ್ಕೋರಿ, ಅಲೆಗೋರಿಯಾ ಈಸ್ ಅ ರೂಟ್ ವರ್ಡ್. ಆಮೇಲೆ ಡೆಫಿನೇಷನ್ನ ಬಯಾಟ್ ಮಾಡ್ಕೊಂಡ್ಬಿಡ್ರಿ. 2 ಮಾರ್ಕ್ಸಿಗೆ ಇದಿಷ್ಟು ಸಾಕು. 2 ಮಾರ್ಕ್ಸಿಗೆ ಡೆಫಿನೇಷನ್, ರೂಟ್ ವರ್ಡ್ ಮತ್ತೊಂದು ಎಕ್ಸಾಂಪಲ್ ಕೊಟ್ಟರೆ 100% ನಿಮ್ಮ ಮಾರ್ಕ್ಸ್ ಎಲ್ಲೂ ಕಟ್ ಆಗಿಲ್ಲ. ಅನಿಮಲ್ ಫಾರ್ಮ್ ಬೈ ಜಾರ್ಜ್ ಆರ್ವೆಲ್ ಒಂದು ಎಕ್ಸಾಂಪಲ್ ತಗೋರಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಬೈ ಜಾನ್ ಬನಿಯನ್, ಕ್ರಿಶ್ಚಿಯನ್ ಅಲೆಗರಿ ಆಫ್ ಸಾಲ್ವೇಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಒಂದೇದು ಯಾವ್ದಪ್ಪ ಅಂತಂದ್ರೆ ಅಲೆಗರಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ನಿಮ್ಗೆ ಇದು ಇಷ್ಟ ಆಗೈತಪ್ಪ ಅಂತಂದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ ಚಾನಲ್ಗೆ. ಮತ್ತು ಯಾವ ಒಂದು ವಿಡಿಯೋ ಮೇಲೆ ಮಾಡಬೇಕು, ನೆಕ್ಸ್ಟ್ ವಿಡಿಯೋ ಯಾವ್ದು ಇರಬೇಕು ಅನ್ನೋದ್ರ ಬಗ್ಗೆ ನನಗೆ ಹೇಳಿದ್ರೆ ಡೆಫಿನೆಟ್ಲಿ ನಾನು ಮಾಡ್ತೀನಂತ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಪ್ಲಾಟೋಸ್ ಅಲೆಗರಿ ಆಫ್ ದ ಕೇವ್, ಫಿಲಾಸಫಿಕಲ್ ಅಲೆಗರಿ ಅಬೌಟ್ ಪರ್ಸೆಪ್ಷನ್ ಆ್ಯಂಡ್ ರಿಯಾಲಿಟಿ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಅಲೆಗರಿ ಬಗ್ಗೆ ಐತ್ರಿ. ಭಾಳ ಜನ BCA BBAದವರು ನಂಗೆ ವಿಡಿಯೋ ಮಾಡಾಕ್ರಿ ಅಂತಂದು ಹೇಳಿದರು. ಏನದು ಸ್ಪೆಷಲಿ ಕ್ವಶನ್ ಪೇಪರ್ದ ನನ್ನ ಕಡೆ ಕ್ವಶನ್ ಪೇಪರ್ ಸಿಕ್ಕರೆ 100% ನಾನು ಮಾಡಿ ಹಾಕಿರ್ತೇನಂತ, ಮಾಡೆಲ್ ಕ್ವಶನ್ ಪೇಪರ್. ಈಗ 2ನೇ ಪಾಯಿಂಟ್ ನೋಡ್ರಿ, ಸಿಮಿಲಿ ಬಗ್ಗೆ. ಸಿಮಿಲಿ SIMILE, ಸಿಮಿಲಿ ಅಂದ್ರೆ ಹೋಲಿಕೆ ಅಂತಂದು ಹೇಳ್ರಿ. ಸಿಮಿಲಿ ಅದಕ್ಕೆ ಸ್ಮೈಲ್ ಅಂತಂದ್ರೆ ಅನ್ನಕ್ಕೆ ಹೋಗ್ಬೇಡ್ರಿ, ಅದನ್ನ ಹೆಂಗೆ ಪ್ರೊನೌನ್ಸ್ ಮಾಡ್ಬೇಕಂತ ಸಿಮಿಲಿ ಅಂತ ಹೇಳಿ. ಡೆಫಿನೇಷನ್ ನೋಡಿರ್ತಾರೆ ಏನೈತಿ ಮೊದಲ, ಅ ಫಿಗರ್ ಆಫ್ ಸ್ಪೀಚ್ ಕಂಪೇರಿಂಗ್ ಟು ಅನ್ಲೈಕ್ ಥಿಂಗ್ಸ್ ಯೂಸಿಂಗ್ ಲೈಕ್ ಆರ್ ಆಸ್. ಸೊ ಇದೇನು ಮಾಡ್ತಿದ್ದಪ್ಪ ಅಂದ್ರೆ 2 ಒಂದು ಥಿಂಗ್ಸನ್ನು ಕಂಪೇರ್ ಮಾಡ್ತಿದ್ದು. ಓಕೆ, ಕಂಪೇರ್ ಮಾಡ್ತಿದ್ದು, ಹೋಲಿಕೆ ಮಾಡ್ತೈತಿ. ಹೆಂಗೆ ಹೋಲಿಕೆ ಮಾಡ್ತಿದ್ದಪ್ಪ ಅಂತಂದ್ರೆ ಲೈಕ್ ಮತ್ತು ಆಸ್ ಅನ್ನು ಯೂಸ್ ಮಾಡಿ. ಇದು ಲ್ಯಾಟಿನ್ ವರ್ಡ್ ಐತಿ ಸಿಮಿಲೀಸ್ ಅಂತ ಹೇಳಿ. ಅದರ ಅರ್ಥ ಏನಪ್ಪ ಅಂತಂದ್ರೆ ಸಿಮಿಲರ್ ಅನ್ನೋ ಒಂದು ಅರ್ಥ. ಸೊ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ಇಲ್ಲಿ, ಹರ್ ಸ್ಮೈಲ್ ವಾಸ್ ಲೈಕ್ ಸನ್ಶೈನ್. ಹರ್ ಸ್ಮೈಲ್ ವಾಸ್ ಲೈಕ್ ಸನ್ಶೈನ್ ಅಂತ ಹೇಳಿ. ಹಿ ಫಾಟ್ ಆಸ್ ಬ್ರೇವ್ ಆಸ್ ಲಾಯನ್. ಸೊ ನೋಡ್ರಿ, ಇಲ್ಲಿ ಕಂಪೇರ್ ಮಾಡಿದಾರೆ ಏನಪ್ಪ ಅಂದ್ರೆ ಇಲ್ಲಿ ಆಸ್ ಅನ್ನ ಯೂಸ್ ಮಾಡಿದಾರೆ. ನೆನ್ಪಿಟ್ಕೋರಿ, ಏನು ಯೂಸ್ ಮಾಡಿದಾರು? ಆಸ್ ಅನ್ನ ಕಂಪ್ಲೀಟಾಗಿ ಯೂಸ್ ಮಾಡಿದಾರೆ. ಆಮೇಲೆ ಇಲ್ಲಿ ಲೈಕ್ ಯೂಸ್ ಮಾಡಿದಾರೆ. ಆಮೇಲೆ ದ ನೈಟ್ ವಾಸ್ ಆಸ್ ಸೈಲೆಂಟ್ ಆಸ್ ಗ್ರೇವ್. ಸೊ ಇಲ್ಲೂ ಏನಪ್ಪ ಅಂತಂದ್ರೆ ಕಂಪೇರ್ ಹೆಂಗೆ ಮಾಡ್ರಿ, ಆಸ್ ಅನ್ನ ಯೂಸ್ ಮಾಡಿ ಕಂಪೇರ್ ಮಾಡಿದಾರ. ನೆನಪಿಟ್ಕೋರಿ, ಆಸ್ ಮತ್ತು ಲೈಕ್ ಅನ್ನ ಬಂದಿದ್ದಪ್ಪ ಒಂದು ಸೆಂಟೆನ್ಸ್ ಒಳಗಂದ್ರೆ ಅದಕ್ಕೆ ಸಿಮಿಲಿ ಅಂತಂದು ಹೇಳಿ ಅಂತೇವಿ. ಸೊ ಇಟ್ ಈಸ್ ಅ ಫಿಗರ್ ಆಫ್ ಸ್ಪೀಚ್. ನೆನಪಿಟ್ಕೋರಿ, 2ನೇದು ಸಿಮಿಲಿ ಆಯ್ತು. ಇನ್ನು 3ನೇದು ನೋಡ್ರಿ, ಯಾವುದದು 3ನೇ ಲಿಟರರಿ ಟರ್ಮ್ ರೀ, ಮೆಟಾಫರ್.
ಮೂರನೇದಾದ್ರಿ ಮೆಟಾಫರ್ ಅಂದ್ರೂ ರೂಪಕ ಅನ್ನೋದೇನು ಅಂತಾರ. ಸೊ ಅದ್ರ ಡೆಫಿನೇಷನ್ ನೋಡ್ರಿ, ಆಸ್ ಅ ಡೈರೆಕ್ಟ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಅನ್ಲೈಕ್ ಥಿಂಗ್ಸ್ ವಿತೌಟ್ ಆಸ್ ಆರ್ ಲೈಕ್. ಎಸ್, ಇಲ್ಲಿ ಬಹಳಷ್ಟು ಹುಡುಗರು ಕನ್ಫ್ಯೂಷನ್ ಮಾಡ್ಕೋತಾವ. ಇಲ್ಲಿ ಏನು ಮಾಡಪ್ಪ ಅಂತಂದ್ರೆ ವಿತೌಟ್ ಅದನ್ನ ಹೇಳತ್ತಾರ ಅವ್ರು. ಇಲ್ಲಿ ನಾವು ಆಸ್ ಮತ್ತು ಲೈಕ್ ಇಲ್ದನ ಕಂಪೇರ್ ಮಾಡೋದಕ್ಕೆ ನಾವೇನಂತೀವಿ ಮೆಟಾಫರ್ ಅಂತಂದು ಹೇಳಿ ಕರಿತೀವಿ. ವಿತೌಟನ್ನು ಯೂಸ್ ಮಾಡೋದನ್ನ ಲೈಕ್ ಮತ್ತು ಆಸ್ನ ಯೂಸ್ ಮಾಡೋದನ್ನ ಏನು ಮಾಡ್ತೇವಪ್ಪ ಅಂತಂದ್ರೆ ನಾವು ಕಂಪೇರ್ ಮಾಡೋದಕ್ಕೆ ನಾವು ಮೆಟಾಫರ್ ಅಂತ ಹೇಳಿ ಕರಿತೀವಿ. ಸೊ ರಿಮೆಂಬರ್ ದ್ಯಾಟ್, ವಿದೌಟ್ ಲೈಕ್ ಆರ್ ಆಸ್. ಓಕೆ, ವಿತೌಟ್ ಲೈಕ್ ಆರ್ ಆಸ್ ನಾವು ಕಂಪ್ಯಾರಿಸನ್ ಮಾಡಿದ್ವು ಅಂದ್ರೆ ಅದಕ್ಕೆ ಮೆಟಾಫರ್ ಅಂತ ಹೇಳಿ ಕರಿತೀವಿ. ಇದನ್ನ ರೂಟ್ ವರ್ಡ್ ನೋಡ್ರಿ, ಫ್ರಮ್ ಗ್ರೀಕ್ ಮೆಟಾಫೋರಾ. ಗ್ರೀಕ್ ವರ್ಡ್ ಅಂದ್ರೆ ಅಲ್ಲಿಂದ ತೊಗೊಂಡೆ ನಾವು. ಮೆಟಾ ಅಂದ್ರೆ ಏನು, ಚೇಂಜ್ ಅಂತ ಹೇಳಿ. ಫೆರನ್ ಅಂದ್ರೆ ಟು ಬಿಯರ್, ಚೇಂಜ್ ಆಗಿದ್ರನ ಸಹಿಸ್ಕೊಳ್ಳೋದು. ನೋಡ್ರಿ ಎಕ್ಸಾಂಪಲ್ ಏನು, ಟೈಮ್ ಈಸ್ ಅ ಥೀಫ್, ದ ವರ್ಲ್ಡ್ ಈಸ್ ಅ ಸ್ಟೇಜ್, ಹಾರ್ಟ್ ವಾಸ್ ಅ ಸ್ಟೋನ್, ಹೀಸ್ ಹಾರ್ಟ್ ವಾಸ್ ಅ ಸ್ಟೋನ್. ಸೊ ನೋಡ್ರಿ ಇಲ್ಲಿ ಎಲ್ಲಿಯೂ ನಾವು ಏನು ಮಾಡಿದಪ್ಪ ಅಂತಂದ್ರೆ ಆಸ್ ಮತ್ತು ಲೈಕ್ನ ಕಂಪೇರ್ ಮಾಡಲಿಲ್ಲ. ಟೈಮ್ ಈಸ್ ಲೈಕ್ ಅ ಥೀಫ್ ಅಂತ ಹೇಳಿ ಯೂಸ್ ಮಾಡಲಿಲ್ಲ. ಟೈಮ್ ಈಸ್ ಅ ಥೀಫ್ ಅಂತ ಹೇಳಿದ್ವಿ ನಾವು. ಟೈಮ್ ಈಸ್ ಲೈಕ್, ಟೈಮ್ ಅನ್ನೋದು ಏನಪ್ಪ ಅಂತಂದ್ರೆ ಕಳ್ಳನಿದ್ದಂಗ ಅಂತಂದು ಹೇಳಿ ಅನ್ಲಿಲ್ಲ ನಾವು. ಟೈಮ್ ಅನ್ನೋದು ಕಳ್ಳ, ಟೈಮ್ ಅನ್ನೋದನ್ನ ಡೈರೆಕ್ಟಾಗಿ ನಾವೇನಂತ ಕಳ್ಳ ಅಂತ ಹೇಳಿ ಹೊರಿಸ್ಬಿಟ್ಟು. ಸೊ ಅದಕ್ಕೆ ಡೈರೆಕ್ಟ್ ಕಂಪ್ಯಾರಿಸನ್ಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಮೆಟಾಫರ್ ಅಂತ ಹೇಳಿ ಕರಿತೀವಿ. ಕೀಪ್ ದಟ್ ಇನ್ ಮೈಂಡ್. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡಿಗೆ ನೋಡ್ರಿ, ನೀ ಬೆಂಕಿ ಇದ್ದಂಗೆ ಅನ್ನೋದು ಬೇರೆ, ನೀನ ಬೆಂಕಿ ಪಾತ್ ಅಂತ ಅನ್ನೋದು ಬೇರೆ. ಸೊ ದ್ಯಾಟ್ಸ್ ದ ಕಂಪ್ಯಾರಿಸನ್ ಇಯರ್. ಡೈರೆಕ್ಟ್ ಕಂಪ್ಯಾರಿಸನ್ ಮಾಡೋದಕ್ಕೆ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಮೆಟಾಫರ್ ಆಗೋಣ, ಮೆಟನೋಮಿ ಅಂತಂದು ಹೇಳಿ. ಮೆಟನೋಮಿ, ಅ ಫಿಗರ್ ಆಫ್ ಸ್ಪೀಚ್ ವೇರ್ ಅ ಥಿಂಗ್ ಈಸ್ ರೆಫರ್ಡ್ ಟು ಬಿ ಆನ್ ಅಸೋಸಿಯೇಟೆಡ್ ಟರ್ಮ್. ಸೊ ಲಿಂಕ್ ಟರ್ಮ್ ಇದ್ದಂಗೆ ಅಂದ್ರೆ ಅಸೋಸಿಯೇಟೆಡ್ ಟರ್ಮ್. ಇದ್ರ ಅರ್ಥ ಏನು ನೋಡ್ರಿ, ಫ್ರಾಮ್ ಗ್ರೀಕ್ ಮೆಟನೋಮಿಯಾ. ಸೊ ಇದು ಎಲ್ಲಿಂದ ತೊಗೊಂಡೆ ನಾವು, ಗ್ರೀಕ್ ಟರ್ಮ್ ಮೆಟನೋಮಿಯಾ ಇಂದ ತೊಗೊಂಡಿದ್ದೀವಿ. ಅದರ ಅರ್ಥ ಏನು, ಮೆಟಾ ಅಂದ್ರೆ ಚೇಂಜ್ ಅಂತ ಹೇಳಿ. ಇದೇ ನಿಮ್ಮ ಮೆಟಾಫರ್ ಗೊತ್ತಾಗಿತ್ತು. ಒನೋಮಾ ಅಂದ್ರೆ ನೇಮ್, ಅಂದ್ರೆ ಹೆಸರನ್ನ ಬದಲಿಸೋದು. ದ ಪೆನ್ ಈಸ್ ಮೈಟಿಯರ್ ದನ್ ಸ್ವರ್ಡ್, ಪೆನ್ ರೈಟಿಂಗ್, ಸ್ವರ್ಡ್ ವಾರ್ ಸಂಬಂಧ. ನೋಡ್ರಿ ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದೇವಿ. ಏನು ಮಾಡಿ ನಾವು ರೆಫರೆನ್ಸ್ ತೊಗೊಂಡೇವಿ. ರೆಫರೆನ್ಸ್ ನೆನ್ಪಿಟ್ಕೋರಿ, ಕಂಪ್ಯಾರಿಸನ್ ಮಾಡೋದು ಬೇರೆ, ರೆಫರೆನ್ಸ್ ತೊಗೋದು ಬೇರೆ. ಇಲ್ಲಿ ನಾವು ಪೆನ್ನನ್ನು ಎದಕ್ಕೆ ಕಂಪೇರ್ ಮಾಡಿದೇವಿ, ಸ್ವಾರ್ಡಿಗೆ ಕಂಪೇರ್ ಮಾಡಿದ ನೆನ್ಪಿಟ್ಕೋರಿ. ಸ್ವಾರ್ಡ್ ಅಂದ್ರೆ ಏನು, ಖಡ್ಗ. ನಾವು ನಮ್ಮ ಪೆನ್ನನ್ನು ಎದಕ್ಕೆ ಕಂಪೇರ್ ಮಾಡೇವಿ, ಖಡ್ಗ ಕಂಪೇರ್ ಮಾಡಿದೆವು. ಹಿಂಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ನಾವೇನಂತೀವಿ ಮೆಟಾನೋಮಿ ಅಂತ ಹೇಳಿ ಅಂತಾರ. ನೋಡ್ರಿ ಆಸ್ ಮತ್ತು ಲೈಕ್ ಯೂಸ್ ಮಾಡೋದಕ್ಕೆ ಸಿಮಿಲಿ ಅಂತಾರ. ಏನು ಆಸ್ ಮತ್ತು ಲೈಕ್ ಯೂಸ್ ಮಾಡೋದು ಡೈರೆಕ್ಟ್ ಕಂಪ್ಯಾರಿಸನ್ ಒಂದಕ್ಕೆ ಹೋಲಿಕೆ ಮಾಡೋದಕ್ಕೆ ನಾವೇನಂತೀವಿ ಮೆಟಾಫರ್ ಅಂತೀವಿ. ಇಲ್ಲಿ ಒಂದು ಅಕ್ಷರನ ಇನ್ನೊಂದು ಅಕ್ಷರಕ್ಕೆ ಕಂಪೇರ್ ಮಾಡೋದಕ್ಕೆ ನಾವೇನಂತೀವಿ ಮೆಟಾನಮಿ ಅಂತ ಹೇಳಿ ಕರಿತೀವಿ. ಅರ್ಥ ಕಂಪೇರ್ ಮಾಡೋದಲ್ಲ, ಅಕ್ಷರನ ಕಂಪೇರ್ ಮಾಡೋದು ನೆನ್ಪಿಟ್ಕೋರಿ ನೀವು. ದ ಪೆನ್ ಈಸ್ ಮೈಟರ್ ದೆನ್ ಸ್ವರ್ಡ್. ಹಾಲಿವುಡ್ ಫಾರ್ ದ ಫಿಲ್ಮ್ ಇಂಡಸ್ಟ್ರೀಸ್. ಹಾಲಿವುಡ್ ಏನಪ್ಪ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಅಂತ. ದ ಕ್ರೌನ್ ಫಾರ್ ಮೊನಾರ್ಕಿ. ಕ್ರೌನ್ ಯಾರಿಗೆ, ಕಿರೀಟ ಯಾರಿಗಪ್ಪ ಅಂತಂದ್ರೆ ರಾಜನಿಗೆ ಮಾತ್ರ ಅಂತ ಹೇಳಿ ಅಂದಂಗ. ಸೊ ಕಿರೀಟ ಯಾರಿಗೆ, ರಾಜಾಗ. ಸೊ ಗೆದ್ದವರಿಗೆ ಕಿರೀಟ ಇದ್ದಂಗ. ಸೊ ದ್ಯಾಟ್ಸ್ ಇಟ್. ಇದಕ್ಕೇನಂತ ನಾವು ಮೆಟಾನಮಿ ಅಂತ ಹೇಳಿ ಕರಿತೀವಿ. ಐ ಹೋಪ್ ನಿಮಗೆ ಎಷ್ಟು ಸಾಧ್ಯ ಆದಿತ್ತು ಅಷ್ಟು ಈಸಿ ವೇ ಒಳಗೆ ಹೇಳತ್ತೀನಿ. 2 ಮಾರ್ಕ್ಸಿಗೆ ಇಷ್ಟ ಬರ್ದ್ರೆ ಸಾಕ್ರಿ. ನಿಮ್ಗೆ ಏನ್ರಿ ಎಕ್ಸ್ಟ್ರಾ ಪಾಯಿಂಟ್ಸ್ ಹಾಕೋರ್ದು ನೀವು ಹಾಕ್ಬೋದು. ಓಕೆ, ಪರ್ಸಾನಿಫಿಕೇಶನ್ ಅಂದ್ರೆ ನೋಡ್ರಿ, ಅಟ್ರಿಬ್ಯೂಟಿಂಗ್ ಹ್ಯೂಮನ್ ಕ್ವಾಲಿಟೀಸ್ ಟು ನಾನ್ ಹ್ಯೂಮನ್ ಥಿಂಗ್ಸ್. ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಯಾವಪ್ಪ ಅಂತಂದ್ರೆ ಇದು ಟೇಬಲ್ ಆಗಿರ್ಬೋದು, ಬೆಂಚ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ ನಿರ್ಜೀವಿ ವಸ್ತುಗಳು ಏನದಾವಲ್ಲ, ನಿರ್ಜೀವಿ ವಸ್ತುಗಳು, ಆ ವಸ್ತುಗಳಿಗೆ ಮನುಷ್ಯರ ಒಂದು ಹೋಲಿಕೆ ಮಾಡೋದು, ಮನುಷ್ಯರ ಒಂದು ಗುಣಗಳನ್ನು ಕೊಡೋದು. ಅದಕ್ಕೆ ನಾವೇನಂತ ಕರಿತೀವಿ ಪರ್ಸಾನಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಕನ್ನಡದೊಳಗೆ ವ್ಯಕ್ತಿತ್ವ ಅಂತ ಹೇಳಿ ಪರ್ಸಾನಿಫಿಕೇಶನ್, ಪರ್ಸನ್ ವ್ಯಕ್ತಿತ್ವ. ಸೊ ಆ ಒಂದ್ರ ವ್ಯಕ್ತಿತ್ವನ ಇನ್ನೊಂದಕ್ಕೆ ಹೋಲಿಸೋದು. ಓಕೆ, ಅದಕ್ಕೆ ನಾವೇನು ಕರಿತೀವಿ ಪರ್ಸಾನಿಫಿಕೇಶನ್ ಅಂತ ಹೇಳಿ ಕರಿತೀವಿ. ರೂಟ್ ವರ್ಡ್ ನೋಡ್ರಿ, ಫ್ರಾಮ್ ಲ್ಯಾಟಿನ್ ಪರ್ಸೋನಾ ಅಂದ್ರೆ ಪರ್ಸನ್, ಫಿಕೆರಾ ಅಂದ್ರೆ ಟು ಮೇಕ್. ಸೊ ಒಬ್ಬ ವ್ಯಕ್ತಿನ ಇನ್ನೊಂದಕ್ಕೆ ಹೋಲಿಸೋದು, ಒಂದು ವ್ಯಕ್ತಿಗೆ ಇನ್ನೊಂದು ವಸ್ತು ಹೋಲಿಸೋದಕ್ಕೆ ನಾವೇನು ಕರಿತೀವಿ ಪರ್ಸಾನಿಫಿಕೇಶನ್. ರಿಮೆಂಬರ್, ಅಟ್ರಿಬ್ಯೂಟಿಂಗ್ ಹ್ಯೂಮನ್ ಕ್ವಾಲಿಟೀಸ್ ಟು ನಾನ್ ಹ್ಯೂಮನ್ ಥಿಂಗ್ಸ್. ನಿರ್ಜೀವಿ ವಸ್ತುಗಳಿಗೆ ಮನುಷ್ಯರ ಒಂದು ಗುಣಗಳು ಕೊಡೋದಕ್ಕೆ ನಾವೇನು ಕರಿತೀವಿ ಪರ್ಸಾನಿಫಿಕೇಶನ್. ಎಕ್ಸಾಂಪಲ್ ನೋಡ್ರಿ, ದ ವಿಂಡ್ ವಿಸ್ಪರ್ಡ್ ಥ್ರೂ ದ ಟ್ರೀಸ್. ದ ವಿಂಡ್ ವಿಸ್ಪರ್ಡ್ ಥ್ರೂ ದ ಟ್ರೀಸ್ ಅಂತ ಹೇಳಿ ಒಂದು ಎಕ್ಸಾಂಪಲ್. ವಿಂಡ್ ಯಾವಾಗೂ ನಿಮಗೆ ವಿಸ್ಪರ್ ಮಾಡ್ತದೆ ಅಂದ್ರೆ ಗುಣಗುಣ ಮಾತಾಡೋದನ್ನು ಮಾತಾಡೋಂಗಿಲ್ಲ. ಅದರ ನಾವು ಬಾಯಿ ಮಾತಿಗೆ ಅಂತಿರ್ತೀವಿ, ಒಂದು ಮನುಷ್ಯರು ಗುಣ ಕೊಟ್ಬಿಡ್ತೇವೆ ಗಾಳಿಗೆ, ಏನಪ್ಪ ಗುಣಗುಣ ಮಾಡಿದಂಗೆ ಸೌಂಡ್ ಬರಾಯ್ತು ನೋಡು ಅಂತೇಳಿ ನಾವು ಕೊಡ್ತೇವೆ. ಆಮೇಲೆ ದ ಸ್ಟಾರ್ಸ್ ಡಾನ್ಸಿಂಗ್ ಇನ್ ದ ನೈಟ್ ಸ್ಕೈ. ಸೊ ಡಾನ್ಸ್ ಯಾರು ಮಾಡ್ತಾರೆ ರೀ, ಮನುಷ್ಯರು ಡಾನ್ಸ್ ಮಾಡ್ತಾರೆ, ಹೊರತಾಗಿ ಚುಕ್ಕಿಗಳು ಡಾನ್ಸ್ ಮಾಡಂಗಿಲ್ಲ. ಆದ್ರೆ ಹೊಳಿತಿರ್ತಾವಲ್ಲ, ಅವು ಹೊಳೆದಿದ್ದು ನಮ್ಗೆ ಹೆಂಗೆ ಕಾಣ್ತೈತಿ, ಡಾನ್ಸ್ ಮಾಡೋಂಗೆ ಅನ್ಸತೈತಿ ಹಂಗೆ. ಆಮೇಲೆ ಡೆತ್ ನಾಕ್ಡ್ ಅಟ್ ಹೀಸ್ ಡೋರ್. ಡೆತ್ ನಾಕ್ಡ್ ಅಟ್ ಹೀಸ್ ಡೋರ್ ಅಂದ್ರೆ ಅವ ಏನಪ್ಪ ಅಂತಂದ್ರೆ
ಸಾವನ್ನ ಏನೋ ಬಂದು ಬಾಗಲ ತಟ್ಟಿದಂಗೆ ಆತು. ಸಾವು ಯಾವಾಗೂ ಬಂದು ಬಾಗಲ ತಟ್ಟಂಗಿಲ್ರಿ. ಓಕೆ, ನೆನಪಿಟ್ಕೋರಿ. ಬಂದು ಬಾಗಲ ತಟ್ಟಾರಪ್ಪ ಅಂದ್ರೆ ಮನುಷ್ಯರ ಬಾಗಲ ತಟ್ಟೋ ಹೊರತಾಗಿ ಸಾವು ಯಾವತ್ತು ಬಂದ ಬಾಗಲ ತಟ್ಟಂಗಿಲ್ಲ, ಅದ್ರ ಬಾಗಲ ಹೊಡೆಯಂಗಿಲ್ಲ. ನೀವು ಅಂದ್ರೆ ಟೇಬಲ್ ಬಡ್ದು ನೀವು ಟೇಬಲ್ ಅಳಾಕೈತಪ್ಪ ಹುಡುಗ ಅಂತ ಹೇಳಿ ಅಂತಾರೆ ನೋಡ್ರಿ. ಅಂದ್ರೆ ಟೇಬಲ್ ಬಡಿದ್ರೆ ಟೇಬಲ್ ಯಾವಾಗೂ ಅಳಂಗಿಲ್ಲ. ಕಂಪ್ಯಾರಿಸನ್ ಮಾಡೋದು ಇದಕ್ಕೆ ಏನಂತೆ ನಾವು ಪರ್ಸಾನಿಫಿಕೇಶನ್. ನಾನ್ ಲಿವಿಂಗ್ ಥಿಂಗ್, ನಿರ್ಜೀವಿ ವಸ್ತುಗಳಿಗೆ ಮನುಷ್ಯರು ಒಂದು ಹೋಲಿಕೆಯನ್ನು ಕೊಡೋದಕ್ಕೆ ನಾವೇನಂತೀವಿ ಪರ್ಸಾನಿಫಿಕೇಶನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವರ್ಡ್ ನೋಡ್ರಿ, ಪನ್ ಅಂತಂದು ಹೇಳಿ ಅ ಪ್ಲೇ ಆನ್ ವರ್ಡ್ಸ್ ಎಕ್ಸ್ಪ್ಲಾಯ್ಟಿಂಗ್ ಮಲ್ಟಿಪಲ್ ಮೀನಿಂಗ್ಸ್ ಆರ್ ಸಿಮಿಲರ್ ಸೌಂಡ್. ಸೊ ಇಲ್ಲಿ ಪನ್ ಅಂದ್ರೆ ಶ್ಲೇಷ ಅಂತಂದಂಗ್ರಿ. ಸೊ ಅದ್ರ ಅರ್ಥ ಏನಪ್ಪ ಅಂತಂದ್ರೆ ವರ್ಡ್ಸ್ಗಳ ಮಾಡಿ ವರ್ಡ್ ಇಟ್ಕೊಂಡು ಆಟ ಮಾಡೋದು. ಓಕೆ, ವರ್ಡ್ಸ್ಗಳಿಗೆ ಒಂದು ಮೀನಿಂಗ್ ಕೊಡೋದ ಇನ್ನೊಂದು ಬಹಳಷ್ಟು ಮೀನಿಂಗ್ ಕೊಡೋದು. ಓಕೆ, ಅದಕ್ಕೆ ನೀವು ಅಂತಿರ್ತೀರಿ ನಿಮ್ಮ ಫ್ರೆಂಡಿಗೆ ನೀವು ಅಸಹ್ಯ ಮಾಡ್ಬೇಕಾಯ್ತಂದ್ರೆ ಅವ್ಗೆ ಏನಂತಾರೆ ನೀವು, ನೀ ಬಿಡು ಭಾರಿ ಬೆಂಕಿ ಇದ್ದಂಗೆ. ಬೆಂಕಿ ಅಂದ್ರೆ ಒಂದು ಕಡೆ ಅಸಹ್ಯ ಆತ್ರಿ, ಒಂದು ಕಡೆ ಹೊಗಳದಂಗೂ ಆತು. ಇಲ್ಲಿ ಕಂಪ್ಯಾರಿಸನ್ ಮಾಡೋದಿಲ್ಲ, ಅದು ನಿಮ್ಗೆ ಹೇಳೋದನ್ನ ಒಬ್ಬಂಗೆ ಹೆಸರು ಇಡ್ತಾರೆ ನೀವು. ಅಲ್ಲಿ ಆ ವರ್ಡದ ಅರ್ಥ ಭಾಳಷ್ಟು ಇರ್ತಾವ್ರಿ. ಓಕೆ, ಕಂಪ್ಯಾರಿಸನ್ ಮಾಡೋದಕ್ಕೆ ನಾವೇನಂತೀವಿ, ನಾವಲ್ಲಿ ಮೆಟಾಫರ್ ಅಂದ್ರೆ ನೀ ಬಿಡು ಬೆಂಕಿ ಅಂದ್ರೆ ಏನತ್ತೋದು ಮೆಟಾಫರ್ ಆತ್ರಿ. ನೀ ಬಿಡು ಬೆಂಕಿ ಇದ್ದಂಗೆ ಅಂದ್ರೆ ಸಿಮಿಲಿ ಆಯ್ತು. ಆಮೇಲೆ ಇಲ್ಲಿ ಡೈರೆಕ್ಟ್ ನೀ ಬಿಡು ಬೆಂಕಿ ಇನ್ನೊಂದು ಒಳರ್ಥ ಏನಾದಿತ್ತಪ್ಪ ಅಂದ್ರೆ ಅವ್ಗೆ ಅಸಹ್ಯ ಮಾಡಿದಂಗೆ ಆತ್ರಿ. ಇಲ್ಲಿ ಅಸಹ್ಯ ಮಾಡಿದಂಗೆ ಒಂದು ವರ್ಡ್ಗೆ ಭಾಳಷ್ಟು ಮೀನಿಂಗ್ ಇರ್ತಾವೆ. ಒಂದು ಕಡೆ ಅಸಹ್ಯ ಮಾಡೋದಾಗ ಇರ್ಬೋದು, ಒಂದು ಕಡೆ ಕರ್ನ ಹೊಗಳ್ದಂಗೂ ಇರ್ಬೋದು. ನೀವು ಅದನ್ನು ತೊಗೊಳ್ಳೋದ್ರ ಮೇಲೆ ಡಿಪೆಂಡ್. ಅದಕ್ಕೆ ನಾವೇನಂತ ಕರಿತೇವಿ, ಪನ್ ಅಂತಂದು ಹೇಳಿ ಕರಿತೇವಿ. ನೆನಪಿಟ್ಕೋರಿ, ವರ್ಡ್ಗಳನ್ನು ಒಂದೇ ವರ್ಡ್ಗೆ 3-4 ಮೀನಿಂಗ್ ಇಟ್ಟು ಮಾತಾಡೋದು, ಒಳರ್ಥ ಇಟ್ಕೊಂಡು ಮಾತಾಡ್ತಿರ್ತಾರಲ್ಲ ಅದಕ್ಕೆ ಪನ್ ಅಂತಂದು ಹೇಳಿ ನಾವು ಕರಿತೇವೆ. ರಿಲೇಟೆಡ್ ಟು ಇಟಾಲಿಯನ್ ಪ್ಯೂಂಟಿ ಗ್ಯಾಲಿಯೋ ಫೈನ್ ಪಾಯಿಂಟ್ ಅಂದಂಗ. ಓಕೆ, ಪ್ಯೂಂಟಿ ಗ್ಯಾಲಿಯೋ ಅಂದ್ರೆ ಏನು, ಫೈನ್ ಪಾಯಿಂಟ್ ಅಂದಂಗ. ಎಕ್ಸಾಂಪಲ್ಸ್ ನೋಡ್ರಿ, ಐ ಯೂಸ್ ಟು ಬಿ ಅ ಬೇಕರ್ ಬಟ್ ಐ ಕುಡ್ ನಾಟ್ ಮೇಕ್ ಇನಫ್ ಡೋ. ನೋಡ್ರಿ ಅವ ಏನಂತಂದ್ರೆ ಫಸ್ಟ್ ಎಕ್ಸಾಂಪಲ್, ಐ ಯೂಸ್ ಟು ಬಿ ಬೇಕರ್. ನಾ ಏನಿದ್ನಪ್ಪ ಅಂತಂದ್ರೆ ಬೇಕ್ರಿ ಒಳಗೆ ಬೇಕ್ ಮಾಡ್ತಿದ್ನಿ. ಏನಂತಾರದ ಬೇಕರ್ಸ್ ಇರ್ತಾರೆ ನೋಡ್ರಿ. ಅಂದ್ರೆ ಹಿಂಗೇನ್ರಿ, ಹಿಂಗೆ ಶೆಫ್ಗಳು ಇರ್ತಾರಲ್ಲ. ಬೇಕರ್ ಅಂದ್ರೆ ಏನ್ರಿ, ಅದಕ್ಕೆ ಕನ್ನಡದಾಗ ನಂಗೆ ಏನಂತಾರ ಫ್ಲ್ಯಾಶ್ ಆಗತ್ತಿಲ್ಲ. ಸೊ ಇವ್ರು ಡವ್ ಅದು ಮಾಡ್ತಿರ್ತಾರಲ್ಲ, ಹಿಟ್ಟು ಅದನ್ನು ಅದು ಮಾಡೋದಂದ್ರೆ ಶೆಫ್ ಇದ್ದಂಗೆ. ಓಕೆ, ಅಡ್ಗೆ ಮಾಡವ. ನಾ ಅಡ್ಗೆ ಮಾಡ್ತಿದ್ನಿ, ಅದನ್ನ ಏನಪ್ಪ ಅಂದ್ರೆ ಐ ಕುಡ್ ನಾಟ್ ಮೇಕ್ ಇನಫ್ ಡವ್. ಸೊ ನನಗಂತೂ ಭಾಳಷ್ಟು ಏನಪ್ಪ ಹಿಟ್ಟು ನದಕ್ಕಾಗಲಿಲ್ಲ. ನಾ ಅಡ್ಗೆ ಮಾಡೋವಿದ್ನಿ, ಆದ್ರೆ ನನಗೆ ಭಾಳಷ್ಟು ಏನಪ್ಪ ಅಂತಂದ್ರೆ ಈ ಹಿಟ್ಟು ನದಕ್ಕೆ ಆಗಲಿಲ್ಲ ಅಂತಂದು ಹೇಳಿ ಅಂದಂಗೆ. ಟೈಮ್ ಫ್ಲೈಸ್ ಲೈಕ್ ಎನ್ ಆ್ಯರೋ, ಫ್ರೂಟ್ ಫ್ಲೈಸ್ ಲೈಕ್ ಅ ಬನಾನಾ. ಸೊ ಟೈಮ್ ಏನಪ್ಪ ಅಂತಂದ್ರೆ ಫ್ಲೈಸ್ ಲೈಕ್ ಎನ್ ಆ್ಯರೋ, ಟೈಮ್ ಹೆಂಗೆ ಹೋಗ್ತಿತ್ತಪ್ಪ ಅಂತಂದ್ರೆ ಬಾಣ್ ಹೋದಂಗೆ ಆಗ್ತೈತಿ. ಫ್ರೂಟ್ ಫ್ಲೈಸ್ ಲೈಕ್ ಅ ಬನಾನಾ, ಫ್ರೂಟ್ ಹೆಂಗೆ ಹೋಗ್ತಿತ್ತಪ್ಪ ಅಂತಂದ್ರೆ ಬನಾನಾ ಗತಿಗೆ ಹಾರ್ತೈತಿ. ಸೊ ಬನಾನಾ ಹೆಂಗೆ ಈ ಕಡೆ ಒಂದು ಒಗದ್ರಪ್ಪ ಅಂದ್ರೆ ಹಿಂಗೆ ರೌಂಡಾಗಿ ಆಟತ್ಲ, ಆ ಟೈಪ್. ಅ ಬಾಯ್ಲ್ಡ್ ಎಗ್ ಈಸ್ ಹಾರ್ಡ್ ಟು ಬೀಟ್. ಸೊ ಅ ಬಾಯ್ಲ್ಡ್ ಎಗ್ ಈಸ್ ಹಾರ್ಡ್ ಟು ಬೀಟ್ ಅಂದ್ರೆ ನೋಡ್ರಿ, ಈಗ ನಾರ್ಮಲ್ ಎಗ್ ತಗೋರಿ, ಒಗದ್ರಪ್ಪ ಅಂತಂದ್ರೆ ಅದು ಏನಾಗ್ತೈತಿ, ಒಡೆದೋಗ್ಬಿಡ್ತೈತಿ. ಆದ್ರೆ ಅದ ಬಾಯ್ಲ್ಡ್ ಎಗ್ ಹೊಡಿಬೇಕಪ್ಪ ಅಂತಂದ್ರೆ ಭಾಳ ಕಷ್ಟಪಡ್ಬೇಕು. ಹಂಗೆ ಯಾರು ಮನುಷ್ಯ ನುರ್ತಿರ್ತಾರೋ, ನುರ್ತಂಥ ಮನುಷ್ಯ ಅವನ್ನ ಮುರಿಲಿಕ್ಕೆ ಅಥವಾ ಅವ್ನು ಯಾವ ಗಟ್ಟಿದನೋ ಅವನು ಹೊಡಿಬೇಕಪ್ಪ ಅಂತಂದ್ರೆ ಈಸಿ ಇಲ್ರಿ, ಭಾಳಷ್ಟು ತ್ರಾಸ ತೊಗೋಬೇಕಾಗ್ತೈತೆ. ಅಂದ್ರೆ ಇದ್ರ ಮೀನಿಂಗ್ ರೀ ಒಳರ್ಥಗಳು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒಂದು ಸೆಂಟೆನ್ಸದ ಮೀನಿಂಗ ಮೇಲ್ನೋಟಕ್ಕೆ ಬೇರೆ ಇದ್ರೆ ಒಳನೋಟಕ್ಕೆ ಬೇರೆ ಇರ್ತೈತಿ. ಇಷ್ಟ ಮೀನಿಂಗ್ ರೀ. ಇದು 6ನೇದು ಪನ್ ಆಯ್ತು. ಇನ್ನು ಭಾಳಷ್ಟು ಅದಾವ್ರಿ. ನೆಕ್ಸ್ಟ್ ನೋಡ್ರಿ, ಸಾಲಿಲೋಕಿ, ಅ ಸ್ಪೀಚ್ ವೇರ್ ಅ ಕ್ಯಾರೆಕ್ಟರ್ ಸ್ಪೀಕ್ಸ್ ಥಾಟ್ಸ್ ಅಲೌಡ್ ಆಫನ್ ಅಲಾಂಗ್ ಆನ್ ಸ್ಟೇಜ್. ಅ ಸ್ಪೀಚ್ ವೇರ್ ಅ ಕ್ಯಾರೆಕ್ಟರ್ ಸ್ಪೀಕ್ಸ್ ಥಾಟ್ಸ್ ಅಲೌಡ್ ಆಫನ್ ಅಲೋನ್ ಆನ್ ಸ್ಟೇಜ್. ಸಾಲಿಲೋಕಿ ಅಂದ್ರೆ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ ಒಂದ ಕಡೆ ಭಾಳ ತನ ಮಾತಾಡ್ಕೊಂಡು ನಿಲ್ತಾನೆ ನೋಡ್ರಿ. ಅಂದ್ರೆ ಈಗ ನಾಟಕ ಅದು ನಡೆದಿರ್ತಾವ, ನಾಟಕದೊಳಗೆ ಒಬ್ಬ ಡೈಲಾಗ್ ಭಾಳಷ್ಟು ಒಗದಪ್ಪ ಅಂತಂದ್ರೆ ಅದಕ್ಕೇನಂತೀವಿ ನಾವು ಸಾಲಿಲೋಕಿ ಅಂತಂದು ಹೇಳಿ ಅಂತೇವಿ. ಓಕೆ, ನೆನಪಿಟ್ಕೋರದ್ನ. ಸಾಲಿಲೋಕಿ ಅಂದ್ರೆ ಏನು, ರೂಟ್ ವರ್ಡ್ ಎಲ್ಲಿಂದ ಬತ್ಪತ್ರ, ಸೋಲಸ್ ಅನ್ನೋ ಒಂದು ವರ್ಡಿಂದ. ಸೋಲಸ್ ಅಂದ್ರೆ ಏನು, ಅಲೋನ್. ಲೋಕಿ ಅಂದ್ರೆ ಟು ಸ್ಪೀಕ್, ಒಬ್ಬರ ಮಾತಾಡೋದು, ಒಬ್ಬರ ಭಾಳ ತನ ಡೈಲಾಗ್ ಹೊಡಿಯೋದಕ್ಕೆ ನಾವೇನಂತೀವಿ ಸಾಲಿಲೋಕಿ ಅಂತ ಹೇಳಿ ಕರಿತೀವಿ. ಹ್ಯಾಮ್ಲೆಟ್ ಒಳಗೆ ಎಕ್ಸಾಂಪಲ್ ಕೊಟ್ಟೇನಿ. ಇಲ್ಲಿ ಹ್ಯಾಮ್ಲೆಟ್ ಎದಿರಪ್ಪ ಅಂತಂದ್ರೆ ಟು ಬಿ ಆರ್ ನಾಟ್ ಟು ಬಿ, ದ್ಯಾಟ್ಸ್ ದ ಕ್ವಶನ್. ಯಾರ್ದದು ಶೇಕ್ಸ್ಪಿಯರ್ನ ಒಂದು ಡ್ರಾಮಾ, ನೆನಪಿಟ್ಕೋರಿ. ಓಕೆ, ಜೂಲಿಯಟ್ಸ್ ಓ ರೋಮಿಯೋ ವೇರ್ ಆರ್ಟ್ ದೋ ರೋಮಿಯೋ ಆ್ಯಂಡ್ ಜೂಲಿಯಟ್. ಸೊ ಜೂಲಿಯಟ್ನ ಅಂದ್ರೆ ಈ ರೋಮಿಯೋ ಆ್ಯಂಡ್ ಜೂಲಿಯಟ್, ದಟ್ ಟು ಈಸ್ ಫ್ರಾಮ್ ಹ್ಯಾಮ್ಲೆಟ್, ಸಾರಿ ಬೈ ಶೇಕ್ಸ್ಪಿಯರ್. ಇಟ್ ಈಸ್ ರಿಟನ್ ಬೈ ಶೇಕ್ಸ್ಪಿಯರ್. ಓ ರೋಮಿಯೋ ಅಂತ ಹೇಳಿ ನೆನ್ಪಿಟ್ಕೋರಿ. ಅದು ಡೈಲಾಗ್ ಯಾರು ಹೋಗಿತಾರ ದೊಡ್ಡದಾಗ ಹೋಗಿದಿರ್ತಾರಲ್ಲಿ, ಓ ರೋಮಿಯೋ ಅಂತ ಹೇಳಿ. ಸೊ ಈ ರೀತಿ ಸಾಲಿಲೋಕಿ ಅಂದ್ರೇನು, ಒಬ್ಬರ ಮಾತಾಡೋದು, ಸ್ಟೇಜ್ ಮೇಲೆ ಒಬ್ಬರ ಮಾತಾಡೋದಕ್ಕೆ ನಾವೇನು ಕರಿತೀವಿ ಸಾಲಿಲೋಕಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಕೋರಸ್.
ಇದ್ರ ಬಗ್ಗೆ ಅಂತೂ ಭಾಳಷ್ಟು ಹುಡುಗರಿಗೆ ಗೊತ್ತಿರಬೇಕು. ಇಲ್ಲಿ ಮ್ಯಾಕ್ಬೆತ್ನ ಎಕ್ಸಾಂಪಲ್ ಐತಿ. ನೆಕ್ಸ್ಟ್ ವರ್ಡ್ ನೋಡ್ರಿ, ಸಾಲಿಲೋಕ್ಯ ಯಾರು ನೋಡು, ಕೋರಸ್. A group in Greek drama commenting on the play's action. From Greek choros, dance or a group of dancers. The chorus in Sophocles' Antigone, the chorus in Shakespeare's Henry V, the opening chorus of Dr. Faustus by Christopher Marlowe. So ಇಲ್ಲಿ ಕೋರಸ್ ಅಂದ್ರೆ ಏನ್ರಿ, ಅ ಗ್ರೂಪ್ ಇನ್ ಗ್ರೀಕ್ ಡ್ರಾಮಾ ಕಮೆಂಟಿಂಗ್ ಆನ್ ದ ಪ್ಲೇಸ್ ಆಕ್ಷನ್. ಸೊ ಕೋರಸ್ ಅಂದ್ರ ನಮಗೆಲ್ಲ ಗೊತ್ತಿರೋದು ನೋಡ್ರಿ, ಈಗ ನಮ್ಮ ಒಂದು ಹಾಡಿನೊಳಗೆ ಹಿಂದೆ 4-5 ಜನ ಇಲ್ಲಿ ಕೋರಸ್ ಕೊಡ್ತಿರ್ತಾರಲ್ಲ, ಸೌಂಡ್ ಹೇಳ್ತಿರ್ತಾರಲ್ಲ, ಅದಕ್ಕೆ ನಾವು ಕೋರಸ್ ಅಂತ ಹೇಳಿ ಅಂತೇವಿ. ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಗ್ರೀಕ್ ನಾಗರಿಕತೆ ಒಳಗೆ ಏನಪ್ಪಾ ಅಂದ್ರೆ ಡಾನ್ಸ್ ಗ್ರೂಪ್, ಮುಂದೆ ಹೀರೋ ಇರ್ತಾನ, ಹಿಂದೆಲ್ಲ ಏನೋ ಒಂದು ಸನ್ನಿವೇಶ ನಡೀತಿರ್ತಲ್ಲ, ಇವ್ ಡೈಲಾಗ್ ಹೋಗ್ಬಿಟ್ಟದ ಹಿಂದೆ ಆಕ್ಟಿಂಗ್ ಮಾಡ್ತಿರ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೋರಸ್ ಅಂತೇವಿ. ಅಥವಾ ಡಾನ್ಸ್ ಗ್ರೂಪ್ ಆಫ್ ಡಾನ್ಸರ್. ನೆನ್ಪಿಟ್ಕೋರಿ, ಸಿಂಪಲ್ ಐತಿ. ಕೋರಸ್ ಅಂದ್ರೆ ಏನು, ಕಮೆಂಟಿಂಗ್ ಆನ್ ದ ಪ್ಲೇ. ಏನ್ರ ಒಂದು ಕಮೆಂಟ್ ಮಾಡ್ತಿರ್ತಾರೆ ಹಿಂದೆ ನಿಂತವರು, ಅಂದ್ರೆ ಗುಂಪಿನೊಳಗೆ ಅಗದಿ ಹಿಂಗೆ ಗುನು ಅಂತಂದೇಳಿ. ಅಥವಾ ಈಗ ಸ್ಪೆಷಲಿ ಸಾಂಗ್ ಒಳಗೆ ನೋಡ್ರಿಪ್ಪ, ಭಾಳ ಸಿಂಪಲ್ ಅಂದ್ರೆ ಹಾಡುಗಳು. ಈ ಹಾಡಿನೊಳಗೆ ಈ ಮುಂದೆ ಹೀರೋ ಅಂದ್ರಪ್ಪ ಅಂದ್ರೆ ಹಿಂದೆ ಕೋರಸ್ ಕೊಡ್ತಿರ್ತಾರೆ ನೋಡ್ರಿ, ಹಿಂದೆ 4-5 ಜನ ಅಂತಿರ್ತಾರಲ್ಲ, ಅದಕ್ಕೆ ಕೋರಸ್ ಅಂತೇವೆ. ಹಂಗೆ ಇಲ್ಲಿ ಗ್ರೂಪ್ ಡಾನ್ಸ ಅಥವಾ ಒಂದು ನಾಟಕ ನಡೆದಾಗ ಹಿಂದೆ ಮಾತಾಡ್ತಿರ್ತಾರ, ಕಮೆಂಟ್ ಮಾಡ್ತಿರ್ತಾರೆ, ಅದಕ್ಕೆ ಕೋರಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಬರ್ಸನಿ, ಇದಿಷ್ಟ ಏನಪ್ಪ ಅಂತಂದ್ರೆ ಕೋರಸ್ ಅಂತ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಳಗೂ ನಾ ಹೇಳಿದ್ ನಿಮಗೆ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಭಾಳಷ್ಟು ಈಸಿ ವೇ ಒಳಗೆ ಅಗದಿ ಒಂದೊಂದು ಲೈನ್ ಒಳಗೆ 2 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಯಾವ ಒಂದು ವಿಡಿಯೋ ಮೇಲೆ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮಾಡ್ರಿ, ಡೆಫಿನೆಟ್ಲಿ ಆ ವಿಡಿಯೋನ ಮಾಡ್ತೇನಂತ. ನೆಕ್ಸ್ಟ್ ಈಸ್ ಕ್ಲೈಮ್ಯಾಕ್ಸ್. ಮುಂದಿನ ವರ್ಡ್ ಯಾವ್ದಪ್ಪ ಅಂದ್ರೆ ಕ್ಲೈಮ್ಯಾಕ್ಸ್. ದ ಮೊಮೆಂಟ್ ಆಫ್ ಹೈಯೆಸ್ಟ್ ಟೆನ್ಷನ್ ಆರ್ ಕನ್ಫ್ಲಿಕ್ಟ್ ಇನ್ ಅ ಸ್ಟೋರಿ. ರೂಟ್ ವರ್ಡ್ ಫ್ರಮ್ ಗ್ರೀಕ್ ಕ್ಲಿಮ್ಯಾಕ್ಸ್, ಲ್ಯಾಡರ್ ಆರ್ ಸ್ಟೇರ್ಕೇಸ್. ಇದು ಕ್ಲೈಮ್ಯಾಕ್ಸ್ ಅಂದ್ರೆ ನಿಮ್ಮ ಮೂವಿ ಒಳಗೆ ಎಂಡಿಗೆ ಬಂದು ಕೂಡಲೇ ಒಮ್ಮೆ ತುದಿ ಸೀಟಿನ ಮೇಲೆ ಕುಂತು ನೋಡ್ತಿರ್ತಲ್ಲ, ಮುಂದೆ ಏನಾದಿತ್ತಪ್ಪ ಮೂವಿ, ಹೆಂಗೆ ಆಗ್ತೈತಿ, ಹೆಂಗೆ ಟರ್ನ್ ಆದಿತ್ತು ಅಂದ್ರೆ ಹೈಯೆಸ್ಟ್ ಟೆನ್ಷನ್ ಕೊಡ್ತಿರ್ತದೆ ಅದು. ಓಕೆ, ಕನ್ಫ್ಲಿಕ್ಟ್, ಎಂಡ್ ಆಫ್ ದ ಸ್ಟೋರಿ, ದಟ್ ಈಸ್ ನೋನ್ ಆಸ್ ಕ್ಲೈಮ್ಯಾಕ್ಸ್. ಓಕೆ, ಅಥವಾ ಹೈಯೆಸ್ಟ್ ಮೂಮೆಂಟ್ ಏನೈತಿ ಆ ಇಡೀ ಮೂವಿ ಒಳಗೆ ಅಗದಿ ಟೇಕನ್ ಅವೇ ಮೂಮೆಂಟ್ ಇರ್ತದೆ ನೋಡ್ರಿ, ಎಲ್ಲ ಎಂಡಿಗೆ ತೋರಿಸಿರ್ತಾರಲ್ಲ, ಅಥವಾ ನಾಟಕದೊಳಗೆ ಎಂಡಿಗೆ ಏನಾಯ್ತು ಅನ್ನೋ ತೋರಿಸ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ಲೈಮ್ಯಾಕ್ಸ್ ಅನ್ನೋದು ಹೇಳಿ ಕರಿತೀವಿ. ಇಲ್ಲಿ ಗ್ರೀಕ್ ವರ್ಡ್ ಕ್ಲಿಮ್ಯಾಕ್ಸ್ ಅದರ ಅರ್ಥ ಲ್ಯಾಡರ್ ಆರ್ ಸ್ಟೇರ್ ಕೇಸ್. ಲ್ಯಾಡರ್ ಎದಕ್ಕೆ ಅಂತಾರಪ್ಪ ಅಂದ್ರೆ ಒಮ್ಮೆ ಏರ್ ಇಳಿತ ಆಗ್ತಿರ್ತಿ, ಎದಿ ಬಿಡ್ತಾವೆ, ಒಮ್ಮೆ ಏರ್ ಇಳಿತಾವ, ಎಂಡಿಗೆ ಏನತ್ತಪ್ಪ ಮೂವಿ ಮುಗಿತಿತ್ತು, ಏನೋ ಪಾರ್ಟ್ 2 ಬರೋದಿತ್ತು. ಈಗಿನ ಎಕ್ಸಾಂಪಲ್ ಆದ್ರಿ, ಈಗ ಮೊದಲಿನ ನಾಟಕದೊಳಗೆ ಹೀರೋಗೆ ಏನಾಯ್ತು, ಹೀರೋಯಿನ್ಗೆ ಏನಾಯ್ತು, ಅವ್ರಿಬ್ರು ರೋಮಿಯೋ ಅಂಡ್ ಜೂಲಿಯಟ್ ಇಬ್ರು ಮಂದಿ ಪಾಯ್ಸನ್ ತೊಗೊಂಡು ಸಾಯ್ತಾರ. ಹಂಗೆ ಏನ್ರಿ ಆಗ್ತಿತ್ತನ ಅಂದ್ರೆ ಒಂಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತೈತಿ ಕ್ಲೈಮ್ಯಾಕ್ಸ್. ನೆನ್ಪಿಟ್ಕೋರೋದನ್ನ ಎಂಡ್ ಆಫ್ ದ ಸ್ಟೋರಿ ಅಂತ ಹೇಳಿ. ಎಂಡ್ ಆಫ್ ದ ಸ್ಟೋರಿ, ಕನ್ಫ್ಲಿಕ್ಟ್ ಇನ್ ದ ಸ್ಟೋರಿ, ಮೇನ್ ಪಾಯಿಂಟ್, ಎಂಡ್ ಅನ್ನೋಕ್ಕಿಂತನೂ ಮೇನ್ ಪಾಯಿಂಟ್ ಇನ್ ದ ಸ್ಟೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಎಕ್ಸಾಂಪಲ್ಸ್ ಕೊಟ್ಟಿನಿ. ಓಡಿಪಸ್ ರಿಯಲೈಸಿಂಗ್ ಹೀಸ್ ಐಡೆಂಟಿಟಿ. ಓಡಿಪಸ್ ದ ರೆಕ್ಸ್ ಅಂದ್ರೆ ಸ್ಟೋರಿ ಐತಿ, ತಾಯಿ ಮಗನ ಸ್ಟೋರಿ ಇದು. ಸ್ಪೆಷಲಿ ಮಗ ಇದ್ದಾವ, ತಾಯಿನ ಮದುವೆ ಆಗ್ತಾನ, ಅದು ಹೆಂಗೆ ಮದುವೆ ಆಗ್ತಾನ ಅನ್ನೋದು ನೀವು ವಿಡಿಯೋ ನೋಡ್ರಿ, ವಿಡಿಯೋ ಸಿಗ್ತಾವೆ ನಿಮ್ಗೆ, ನಾ ಏನು ಸುಳ್ಳು ಹೇಳೋದಿಲ್ಲ. ಸೊ ಓಡಿಪಸ್ ದ ರೆಕ್ಸ್, ಈ ಓಡಿಪಸ್ ದ ರೆಕ್ಸ್ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಓಡಿಪಸ್ಗೆ ತನ್ನ ಒಂದು ನಿಜವಾದ ರೂಪ ಗೊತ್ತಾಗ್ಬಿಡೋದು. ನಾನು ಅವ್ನು ಗೊತ್ತಿಲ್ಲದ ಮದುವೆ ಆಗಿರ್ತಾನೆ, ತನ್ನ ತಾಯಿನ ಹೆಂಗೆ ಮದುವೆ ಆಗಿರ್ತಾನೆ ಅವ್ನು ಗೊತ್ತಿಲ್ಲ, ಬಟ್ ಗೊತ್ತಿಲ್ಲದ ಮದುವೆ ಆಗ್ತಿರ್ತಾನೆ. ಯಾವಾಗ ಗೊತ್ತಾಗ್ತಿತ್ತು ಅವಾಗ ಒಂಥರ ಎಲ್ಲ ಕ್ಲೈಮ್ಯಾಕ್ಸ್ ಎಂಡಿಗೆ ಬಂದಂಗೆ ಅದು ಒಂಥರ ಅನ್ಸ್ಬಿಡೈತಿ. ದ ಬ್ಯಾಟಲ್ ಇನ್ ಹ್ಯಾರಿ ಪಾಟರ್ ಆ್ಯಂಡ್ ದ ಡೆತ್ಲಿ ಹಾಲೋಸ್. ನಿಮ್ಗೆ ಹ್ಯಾರಿ ಪಾಟರ್ ಗೊತ್ತಿರ್ಬೋದು, ಭಾಳಷ್ಟು ಮೂವೀಸ್ನು ಅದಾವ, ಯೂಟ್ಯೂಬಲ್ಲಿ ನೋಡ್ರಿ, ಸರ್ಚ್ ಮಾಡಿರಿ ನೀವು. ಆ ಹ್ಯಾರಿ ಪಾಟರ್ ಮೂವಿ ಒಳಗೆ ಎಂಡಿಗೆ ಲಾರ್ಡ್ ವೋಲ್ಡಿಮೋರ್ಟ್ ಹೆಂಗೆ ಸಾಯ್ತಾನೆ ಅನ್ನೋದ್ರ ಬಗ್ಗೆನೂ ಐತಿ, ಅದು ನೋಡ್ರಿ. ದ ಮರ್ಡರ್ ಆಫ್ ಸೀಸರ್ ಇನ್ ಶೇಕ್ಸ್ಪಿಯರ್ಸ್ ಜೂಲಿಯಸ್ ಸೀಸರ್. ಜೂಲಿಯಸ್ ಸೀಸರ್ನ ಹೆಂಗೆ ಮರ್ಡರ್ ಮಾಡ್ತಾನ ಅಂತಂದು ಹೇಳಿ ಆಪ್ಷನಲ್ ಹುಡುಗರಿಗೆ ಅದು ಜೂಲಿಯಸ್ ಸೀಸರ್ ಕತಿನೂ ಐತೆ ಅನ್ಸುತ್ತೆ ನನಗೆ. ಈ ಫೈನಲ್ ಇಯರ್ಗೆ ಬ್ರೂಟಸ್ ಇದ್ದಾವ, ಅವನ ಕೊಲೆ ಮಾಡ್ತಾನ. ಓಕೆ, ಬ್ರೂಟಸ್ ಇದ್ದವರು, ಬ್ರೂಟಸ್ ಮತ್ತು ಅವನ ಸಂಗಡಿಗರು ಯಾರವರು, ಕ್ಯಾಶಿಯಸ್, ಕ್ಯಾಸ್ಕಾ ಅವ್ರೆಲ್ಲ ಕೂಡಿ ಏನಪ್ಪ ಅಂತಂದ್ರೆ ಹೊಂಚಕ್ಕೆ ಅವನ್ನ ಏನು ಮಾಡ್ತಾರಂದ್ರೆ ಕೊಲೆ ಮಾಡ್ತಾರ. ಅದು ಮರ್ಡರ್, ಅದು ಒಂದು ಕ್ಲೈಮ್ಯಾಕ್ಸ್ನ ರೀ, ಎಂಡ್. ಅದು ಹೆಂಗೆ ಒಂಥರ ಒಮ್ಮೆ ಅದನ್ನು ನಾಟಕ ನೋಡೋದ್ರಿಂದ ನಿಮ್ಗೆ ಹೆಂಗೆ ಅನಿಸ್ಬೇಕ್ರಿ, ಒಮ್ಮೆ ಅವನು ಕರ್ಕೊಂಡೋಗಿ ಕೊಲೆ ಮಾಡ್ತಾರಂದ್ರೆ. ಸೊ ಈ ರೀತಿ ಕ್ಲೈಮ್ಯಾಕ್ಸ್, ಎಂಡ್ಗೆ ನಾವೇನಂತೀವಿ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯುಫೆಮಿಸಮ್. ಯುಫೆಮಿಸಮ್ ಅಂದ್ರೆ ಏನು ನೋಡ್ರಿ, ಇಲ್ಲಿ ಸಂಯುಕ್ತಿ ಅಂತ ಹೇಳಿ ನೆನ್ಪಿಟ್ಕೋರಿ. ಸಂಯುಕ್ತಿ, ಯುಫೆಮಿಸಮ್ ಅಂದ್ರೆ ಅ ಪೊಲೈಟ್ ಎಕ್ಸ್ಪ್ರೆಷನ್ ರಿಪ್ಲೇಸಿಂಗ್ ಹಾರ್ಶ್ ಆರ್ ಬ್ಲಂಟ್ ಟರ್ಮ್ಸ್. ಫ್ರಾಮ್ ಗ್ರೀಕ್ ಯುಫೆಮಿಸೋಮೋಸ್. ಸೊ ಯುಫೆಮಿಸಮೋಸ್ ಅಂದ್ರೆ ಏನ್ರಿ, ಯು ಅಂದ್ರೆ ಗುಡ್, ಫೆಮೆ ಅಂದ್ರೆ ಸ್ಪೀಚ್, ಒಳ್ಳೆ ಮಾತು, ಪಾಸ್ಟ್ ಅವೇ ಇನ್ಸ್ಟೆಡ್ ಆಫ್ ಡೈಡ್ ಅವೇ ಅಂದ್ರೆ ಹೇಳುವ ಪರಿರಿ. ಹೆಂಗಪ್ಪ ಅಂತಂದ್ರೆ
ಈಗ ಒಂದು ವಿಷಯ ಇರ್ತೈತೆ ಅದನ್ನು ನೀವು ಕೆಟ್ಟದಾಗೂ ಹೇಳ್ಬೋದಾಗಿರ್ತಿ, ಒಳ್ಳೆ ರೀತಿ ತಿಳಿಸಿ ನೀವು ಹೇಳ್ಬೋದಾಗಿರ್ತಿ. ಈಗ ನೋಡ್ರಿ, ಯಾರೊಬ್ಬರು ಸತ್ತಾರ, ತೀರ್ಕೊಂಡಾರ, ಅದೇ ಯಾವ ಸತ್ತಪ್ಪ ಮರಯ, ನಮ್ಮ ಮೈಂಡ್ ನಮ್ಮ ಅಜ್ಜ ಸತ್ ಅನ್ನೋದನ್ನು ಹೆಂಗಿರ್ತೈತಿ, ನಮ್ಮ ಅಜ್ಜ ತೀರ್ಕೊಂಡ್ರೆ ಅನ್ನೋದು ಹೆಂಗಿರ್ತೈತಿ ಅಂದ್ರೆ ಪದ ಬಳಕೆ. ಪಾಸ್ಡ್ ಅವೇ ಅನ್ನೋದು ಎಷ್ಟು ಚಲೋ ಅನ್ಸತಿ, ಅಥವಾ ಡೈಡ್ ಅನ್ನೋಕ್ಕಿಂತನೂ ಪಾಸ್ಡ್ ಅವೇ ಯಾವ ರೀತಿ ಇರುತ್ತೆ ನೋಡ್ರಿ. ಓಕೆ, ಸೊ ಈ ರೀತಿ ಒಂದು ವರ್ಡ್ಗಳ ಬಗ್ಗೆ ಅಂದರೆ ಪೊಲೈಟ್ ಎಕ್ಸ್ಪ್ರೆಷನ್ ಭಾಳಷ್ಟು ಸೌಮ್ಯವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಓಕೆ, ನೆನ್ಪಿಟ್ಕೋರಿ, ಸೌಮ್ಯ ಅದ ಹೇಳಿದ ನಿಮಗೆ ಸಂಯುಕ್ತಿ ಅಂತಂದು ಹೇಳಿ ಸೌಮ್ಯವಾಗಿ ಒಂದು ವಿಷಯನ ಹೇಳೋದಕ್ಕೆ ನಾವೇನಂತೀವಿ ಯುಫೆಮಿಸಮ್ ಅಂತಂದು ಹೇಳಿ ಕರಿತೇವೆ. ಲೆಟ್ಸ್ ಗೋ ಇನ್ಸ್ಟೆಡ್ ಆಫ್ ಫೈರ್ಡ್. ಸೊ ಫೈರ್ಡ್ ಅಂದ್ರೆ ಏನು, ನಾ ಈಗ ಫುಲ್ ಫೈರ್ ಐದು ಹೋಗಿ ನಡಿ ಅಂತ ಅಂದಂಗೆ ಹಂಗಲ್ಲ. ಲೆಟ್ಸ್ ಗೋ ಸಿಂಪಲ್ ಟರ್ಮ್, ಸೀನಿಯರ್ ಸಿಟಿಸನ್ ಇನ್ಸ್ಟೆಡ್ ಆಫ್ ಓಲ್ಡ್ ಪರ್ಸನ್. ಈಗ ಓಲ್ಡ್ ಪರ್ಸನ್ ಅನ್ನೋಕ್ಕಿಂತನೂ ಸೀನಿಯರ್ ಸಿಟಿಸನ್ ಹೊಂಟಾರಪ್ಪ ಸೈಡ್ ಕೊಡು ಅನ್ನೋಕ್ಕಿಂತ ಮುದುಕ್ ಹೊಂಟಾರ ಸೈಡ್ ಸರಿ ಅಂದ್ರೆ ಚಲೋನು, ಅಥವಾ ವಯಸ್ಸಾದವ್ರು ಹೊಂಟಾರ ಸೈಡ್ ಸರಿಯಪ್ಪ ಅಂದ್ರೆ ಚಲೋ. ಸೊ ಮಾತಿನೊಳಗೆ ಇರ್ತದೆ ರೀ ಯುಫೆಮಿಸಮ್ ಅಂದ್ರೇನು, ಪೊಲೈಟ್ ವರ್ಡ್ಸ್ನ ಯೂಸ್ ಮಾಡೋದು. ಈಗ ನೀವು ಅಂತಿರ್ಬೋದು ಸರ್ ಇವಿಷ್ಟೆಲ್ಲ ಎದಕ್ಕೆ ಯೂಸ್ ಅದಾವ್ರಿ, ಇವಿಷ್ಟು ಎಲ್ಲ ಏನಪ್ಪ ಅಂತಂದ್ರೆ ಕವನ, ನಾಟಕದೊಳಗೆ, ಕಾದಂಬರಿ ಒಳಗೆ ಯೂಸ್ ಆಗ್ತಾವ. ಅಂದ್ರೆ ಇಂಗ್ಲೀಷ್ ಒಳಗೆ ಏನ್ರಿ, ದೇ ಆರ್ ಯೂಸ್ಡ್ ಇನ್ ನಾವೆಲ್ಸ್, ಡ್ರಾಮಾಸ್, ಪ್ಲೇಸ್, ಪ್ರೋಸ್ ವರ್ಕ್, ಶಾರ್ಟ್ ಸ್ಟೋರಿ, ಎಪಿಕ್. ಸೊ ಏನೇ ಇರಲಿವ ಅವೆಲ್ಲದ್ರೊಳಗೆ ಇವೆಲ್ಲ ಲಿಟ್ರರಿ ಟರ್ಮ್ಸನ್ನು ಯೂಸ್ ಮಾಡ್ತೇವೆ. ಲಿಟ್ರರಿ ಟರ್ಮ್ಸ್ ಅಂದ್ರೆ ಏನ್ರಿ, ರೂಪಕಗಳ್ರಿ. ನೆನಪಿಟ್ಕೋರಿ, ಒಂದು ಕವನವನ್ನು ಚಂದವಾಗಿ ಮಾಡುವಂಥದ್ದು ಯಾವ ಕೆಲಸ ಮಾಡಿದಪ್ಪ ಅಂದ್ರೆ ಇವಾಗ ಕೆಲಸ ಮಾಡ್ತಾವ್ರಿ. ಇನ್ನು ಹೈಪರ್ ಬೋಲ್ ಅಂದ್ರೆ ಏನು ನೋಡ್ರಿ, ಆ್ಯಂಡ್ ಎಕ್ಸಾಗರೇಷನ್ ಫಾರ್ ಎಂಫೋಸಿಸ್ ಆರ್ ಇಫೆಕ್ಟ್. ಎಕ್ಸಾಗರೇಷನ್ ಅಂದ್ರೆ ಸಮಥಿಂಗ್ ಟೆಲಿಂಗ್ ಎಕ್ಸಾಗ್ರೇಟೆಡ್ಲಿ, ಏನರೇ ಒಂದು ವಿಷಯ ಸಣ್ಣ ವಿಷಯ ಇರ್ತದೆ ಅದನ್ನು ದೊಡ್ಡದು ಮಾಡಿ ಹೇಳೋದು. ಓಕೆ, ಸಣ್ಣ ವಿಷಯ ಇದ್ದದನ್ನ ದೊಡ್ಡ ಮಾಡಿ ಹೇಳೋದು, ಅದಕ್ಕೆ ನಾವೇಂತೀವಿ ಹೈಪರ್ ಬೋಲ್ ಅಂತಂದು ಹೇಳಿ ಕರಿತೀವಿ. ಓಕೆ, ರೂಟ್ ವರ್ಡ್ ನೋಡ್ರಿ, ಎಲ್ಲಿಂದ ತೊಗೊಂಡ್ರೆ ನಾವು ಹೈಪರ್ ಬೋಲ್ ಅಂತ ತೊಗೊಂಡೇವಿ. ಹೈಪರ್ ಅಂದ್ರೆ ಬಿಯಾಂಡ್, ಬ್ಯಾಲಿಯನ್ ಅಂದ್ರೆ ಟು ಥ್ರೋ. ಐ ಹ್ಯಾವ್ ಟೋಲ್ಡ್ ಯು ಮಿಲಿಯನ್ ಟೈಮ್ಸ್ ಅಂತಿರ್ತಾರೆ ನೋಡ್ರಿ. ನೀವೇ ನನಗೆ 1000 ಸತಿ ಹೇಳಿಲ್ಲ, ಅವೇನು ನಿಮಗೆ 1000 ಸತಿ ಹೇಳಿರಂಗಿಲ್ಲ. ನಿಮ್ಮ ಫ್ರೆಂಡ್ಸ್ ಅಂದಿರ್ತಾರಲ್ಲ, ನಿಮ್ಗೆ 1000 ಸತಿ ಹೇಳಿದಿಲ್ಲ ನನಗೆ ತಿಳಿಯಂಗಿಲ್ಲ ಅಂತ ಅಂತಿರ್ತಾರೆ. ಸೊ ನೀವೇನು 1000 ಸತಿ ಹೇಳಿರಂಗಿಲ್ಲ, ಭಾಳ ಅದ್ರ ಒಂದು 3 ರಿಂದ 4 ಸತಿ ಹೇಳಿರ್ತೀರಿ. ಆದ್ರೆ ಅನ್ನೋ ಮಾತನ್ನ ಹೆಂಗೆ ಅಂತೀರಿ, 1000 ಸತಿ. ಅಂದ್ರೆ ಇರ್ತೈತೆ ಸಣ್ಣದ ದೊಡ್ಡದು ಮಾಡಿ ಹೇಳೋದು. ಐ ಆಮ್ ಸೋ ಹಂಗ್ರಿ ಐ ಏಟ್ ಅ ಹಾರ್ಸ್. ಸೊ ನಾ ಎಷ್ಟು ಹಸುವಾಗಿದ್ದಪ್ಪ ಅದನ್ನು ಕುದುರಿತೀನಿ ಅಂತಾರೆ. ಅಂದರೆ ಈ ನಮ್ಮ ಕನ್ನಡದೊಳಗೆ ಬರೋಂಗಿಲ್ಲ ಪ್ರವರ್ಬ, ಆ ಪ್ರವರ್ಬ್ ಇಂಗ್ಲೀಷ್ ಒಳಗೆ ಐತ್ರಿ. ಇಲ್ಲಿ ನಮ್ಮ ಕನ್ನಡ ಒಳಗೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ಲವರಿಗೆ ಮಾತಾಡಿರ್ತಾರೆ ನೋಡ್ರಿ, ನಿಮ್ಮ ಲವರ್ಸ್ ಇರ್ತಾರಲ್ಲ ಅವ್ರು ಹೇಳ್ತಿರ್ತಾರೆ, ನಾನು ನಿನ್ನ ಸಂಬಂಧ ಚುಕ್ಕಿ ಮತ್ತು ಚಂದ್ರಮನ್ ತೊಗೊಂಬರ್ತೀನಿ, ನಿನ್ನ ಸಂಬಂಧ ಒಂದು ಮನಿ ತಾಜ್ ಮಹಲ್ ಕಟ್ತೀನಿ. ಅದೇನು ಗಂಟಾ ಸಾಧ್ಯ ಆಗಂಗಿಲ್ಲ ನಿಮ್ಮ ಕಡೆ ಖರೆ ಅಂದ್ರೆ ಭೀ ಮಾತಾಡೋದು. ಅಂದ್ರೆ ಇಷ್ಟ ಸಣ್ಣ ವಿಷಯ ಇದ್ದಿದ್ದನ್ನು ದೊಡ್ಡದು ಮಾಡಿ ಹೇಳೋದು. ಸೊ ನಾರ್ಮಲ್ ವಿಷಯಗಳನ್ನ ದೊಡ್ಡ ಮಾಡಿ ಹೇಳೋದಕ್ಕೆ ನಾವೇನು ಕರಿತೀವಿ ಹೈಪರ್ ಬಾಲ್ ಅಂತ ಕರಿತೀವಿ. ಇಂಗ್ಲೀಷ್ ಒಳಗೇನು ಆ್ಯನ್ ಎಕ್ಸಾಗರೇಷನ್ ಫಾರ್ ಎಂಫಸಿಸ್ ಆರ್ ಇಫೆಕ್ಟ್. ಒಂದು ಇಫೆಕ್ಟ್ ಬರಲ್ಲ ಅಂತ ಹೇಳಿ ನಾವೇನು ಮಾಡ್ತಿರ್ತೀವಿ, ಎಕ್ಸಾಗ್ರೇಟ್ ಮಾಡ್ತಿರ್ತೀವಿ, ಹೆಚ್ಚಿಗೆ ಮಾಡಿ ಹೇಳ್ತಿರ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ಹೇಳಿದ್ದು ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕೋಬೇಡ್ರಿ. ನೆಕ್ಸ್ಟ್ ಯಾವ ಒಂದು ವಿಡಿಯೋ ಮೇಲೆ ಮಾಡಬೇಕು, ಯಾವ ಒಂದು ವಿಡಿಯೋ ಮಾಡಬೇಕು, ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ಹೇಳ್ರಿ, ಡೆಫಿನೆಟ್ಲಿ ಮಾಡ್ತೀನಿ ಅಂತ ಕಮೆಂಟ್ ಮಾಡೋದನ್ನ ಮರೆಯಕೋಬೇಡ್ರಿ. ಆಮೇಲೆ ಇದು ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ಹೇಳಿ ನಿಮ್ಮ ಅನಿಸಿಕೆನ ಈ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನೆಕ್ಸ್ಟ್ ನೋಡ್ರಿ, ಐರನಿ ಡೆಫಿನೇಷನ್, ಅ ಕಾಂಟ್ರಾಸ್ಟ್ ಬಿಟ್ವೀನ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಯಾಲಿಟಿ. ಫ್ರಮ್ ಗ್ರೀಕ್ ಇರೋನಿಯಾ, ಫೈಂಡ್ ಇಗ್ನೋರೆನ್ಸ್. ಸೊ ಐರನಿ ಅಂದ್ರೆ ಏನು ನೋಡ್ರಿ, ವ್ಯಂಗ್ಯ ಅಂತಂದು ಹೇಳಿ ನೆನ್ಪಿಟ್ಕೋರಿ, ಅಥವಾ ಐರನಿ ಅಂದ್ರೆ ನೆನ್ಪಿಟ್ಕೋರಿ ಏನು, ವ್ಯಂಗ್ಯ ಅಂತಂದು ಹೇಳಿ ಮರೆಯಕ್ಕೆ ಹೋಗ್ಬೇಡ್ರಿ. ಐರನಿ ಅಂದ್ರೆ ಏನು, ವ್ಯಂಗ್ಯ. ಭಾಳ ಕನ್ಫ್ಯೂಷನ್ ಮಾಡ್ಕೊಂಡು ಕುಂಡೋದ್ರೊಳಗೆ ಏನು ಉಪಯೋಗ ಇಲ್ಲ. ವ್ಯಂಗ್ಯ ಮಾಡೋದು, ಅಸಹ್ಯ ಮಾಡೋದು, ವ್ಯಂಗ್ಯ ಮಾಡೋದು. ಅ ಫೈರ್ ಸ್ಟೇಷನ್ ಬರ್ನ್ಸ್ ಡೌನ್, ಅ ಪೊಲೀಸ್ ಆಫೀಸರ್ ಗೆಟ್ಸ್ ಅರೆಸ್ಟೆಡ್, ಸೇಯಿಂಗ್ ವಾಟ್ ಅ ಬ್ಯೂಟಿಫುಲ್ ಡೇ ಡ್ಯೂರಿಂಗ್ ಅ ಸ್ಟಾರ್ಮ್. ನೋಡ್ರಿ, ವಿಷಯ ಇರ್ತದೆ ಬೇರೆ, ಅಸಹ್ಯ ಮಾಡೋದ್ರೆ ನೀವು ಹೆಂಗೂ ಮಾಡ್ತಾರಿಪ್ಪ. ಈಗ ಏನಿಲ್ಲ, ಫೈರ್ ಸ್ಟೇಷನ್ ಬರ್ನ್ ಡೌನ್, ಬೆಂಕಿ ಹತ್ತಿತ್ತು ಎಲ್ಲೋ, ಇದಕ್ಕೆ ಅಗ್ನಿಶಾಮಕ ದಳಕನ ಬೆಂಕಿ ಹತ್ತು ಬಿಟ್ಟೈತಿ ಅನ್ನೋದು ವ್ಯಂಗ್ಯ ಆದಂಗೆ ಆದ್ರೆ ಇದು. ಯಾರು ಅರೆಸ್ಟ್ ಮಾಡಿದ್ದಾರೆ, ಯಾರನ್ನ ಅರೆಸ್ಟ್ ಮಾಡಿದವರು, ಪೊಲೀಸ್ನ ಅರೆಸ್ಟ್ ಮಾಡಿದಾರಪ್ಪ. ಸೊ ಇದೊಂಥರ ವ್ಯಂಗ್ಯ ಮಾಡಿದಂಗೆ. ವಾಟ್ ಅ ಬ್ಯೂಟಿಫುಲ್ ಡೇ ಡ್ಯೂರಿಂಗ್ ಅ ಸ್ಟಾರ್ಮ್, ಅಗದಿ ಏನಪ್ಪ ಅಂತಂದ್ರೆ ಸುಂಟ್ರ ಗಾಳಿ ಬಿರುಗಾಳಿ ಬಿಟ್ಟಿರ್ತೈತಿ, ದಿವ್ಸ ಚಂದ ಇತ್ತಲ್ಲ ಇವತ್ತು ಅನ್ನೋದು. ಸೊ ವ್ಯಂಗ್ಯ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಐರನಿ ಅಂತಂದು ಹೇಳಿ ಕರಿತೀವಿ. ಅ ಕಾಂಟ್ರಾಸ್ಟ್ ಬಿಟ್ವೀನ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಯಾಲಿಟಿ. ರಿಯಾಲಿಟಿ ಇದ್ದದ್ದು ಬೇರೆ, ಆಮೇಲೆ ಎಕ್ಸ್ಪೆಕ್ಟೇಷನ್ ಮಾಡೋದನ್ನು ಬೇರೆ. ಅರ್ಥಾತ್ ಇದಕ್ಕೆ ನಾವೇನು ಕರಿತೀವಿ, ಐರನಿ ಅಂತಂದು ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಅಂದ್ರೆ ಏನು, ಅ ಸೆಲ್ಫ್ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ರಿವೀಲಿಂಗ್ ಅ ಡೀಪರ್ ಟ್ರುತ್. ಸೊ ಪ್ಯಾರಾಡಾಕ್ಸ್ ಅಂದ್ರೆ ಏನ್ರಿ, ವಿರೋಧಾಭಾಸ, ಅಥವಾ ಅದಕ್ಕೆ ಮೀನಿಂಗ್ಸ್ ಭಾಳ ಇರ್ತಾವ್ರಿ. ಓಕೆ, ನಾವು ಅನ್ಕೊಂಡಿರ್ಕಿಂತನೂ ಭಾಳಷ್ಟು ಏನಪ್ಪ ಅಂತಂದ್ರೆ ಮೀನಿಂಗ್ಸ್ ಇರ್ತೈತಿ. ಮೇಲ್ ನೋಟಕ್ಕೆ ಬೇರೆ ಇದ್ರೂ ಅದಕ್ಕೆ ಮೀನಿಂಗ್ಗಳು ಬೇರೆ ಇರ್ತಾವ ಅಂದಂಗ. ಇಲ್ಲಿ
ಓಕೆ, ವಿರೋಧಾಭಾಸ ಅಂತಂದೇಳಿ. ಸೆಲ್ಫ್ ಕಾಂಟ್ರಾಕ್ಟಿವ್ ಸ್ಟೇಟ್ಮೆಂಟ್ ರಿಲೀವಿಂಗ್ ಅ ಡೀಪರ್ ಟ್ರೂತ್. ಸೊ ಲೆಸ್ ಈಸ್ ಮೋರ್, ಐ ಆಮ್ ನೋ ಬಡಿ, ದ ಬಿಗಿನಿಂಗ್ ಆಫ್ ದ ಎಂಡ್. ಸೊ ಅಂತಿರ್ತಾರೆ ನೋಡ್ರಿ, ಲೆಸ್ ಈಸ್ ಮೋರ್, ಭಾಳ ಕಮ್ಮಿ ಅಂದ್ರೂ ಚಲೋ ಬಿಡೋ, ಭಾಳ ಕಮ್ಮಿ ಇದ್ರೂ ಚಲೋ, ಭಾಳ ಜಾಸ್ತಿ ಇದ್ರೂ ಚಲೋ ಅಂತಿರ್ತಾರೆ. ಆದರೆ ಯಾವ ರೀತಿ ತೊಗೊಳೋರು ನೀವು ಅದನ್ನು, ಯಾವ ಒಂದು ಅರ್ಥನ ನೀವು ಹೆಂಗೆ ಗ್ರಹಣೆ ಮಾಡ್ಕೋರು? ಐ ಆಮ್ ನೋ ಬಡಿ, ನಾ ಯಾರೋ ಅಲ್ಲ ಬಿಡಪ್ಪ, ನಾ ಯಾರೂ ಅಲ್ಲ ಅಂದ್ರೆ ಅಂತಿರ್ತಾರೆ ನೋಡ್ರಿ. ನೀವು ಭಾಳ ಜನ ಅಂತಿರ್ತಾರೆ, ನಾ ಏನು ಬಿಡು, ನಾ ಯಾರೂ ಅಲ್ಲ, ನಿನಗೆ ನಾ ಏನೂ ಅಲ್ಲಲ್ಲ, ಎಷ್ಟಾದ್ರೂ ಫ್ರೆಂಡ್ ಇರ್ತಾನೆ. ಆದ್ರೆ ಈ ರೀತಿಯೂ ನಾ ಏನೂ ಅಲ್ಲ. ದ ಬಿಗಿನಿಂಗ್ ಆಫ್ ದ ಎಂಡ್, ದ ಬಿಗಿನಿಂಗ್ ಆಫ್ ದ ಎಂಡ್ ಮುಗೀತು, ಇನ್ನು ಮತ್ತೆ ಹೊಸ ಚಾಲು ಆಯ್ತು ನೋಡು, ಮುಗಿದ ಕೂಡಲೇ ಮತ್ತೆ ಹೊಸ ಚಾಲು ಆಯ್ತು, ಹೀಗೆಲ್ಲ ಮುಗಿದೈತಿ ಮತ್ತೆ ಚಾಲು ಆಗ್ತೈತೇನ್ರಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಪ್ಯಾರಾಡಾಕ್ಸ್ ಅಂತಂದೇಳಿ ಕರಿತೀವಿ. ಸೊ ಇಟ್ ರಿವೀಲ್ಸ್ ಕೈಂಡ್ ಆಫ್ ಡೀಪರ್ ಟ್ರೂತ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಪ್ಯಾರಾಡಾಕ್ಸ್ ಬಹಳಷ್ಟು ಏನಪ್ಪ ಅಂತಂದ್ರೆ ಒಂದು ವಿವಿಧವಾಗಿ ಹೇಳುವಂಥದ್ದು. ಓಕೆ, seemingly it is an absurd statement or proposition when one invigilating or investigated made to prove to be fully found or true. So a person or thing that combines contradictory feature of qualities. So ಇಲ್ಲಿ ನಮಗೆ ಕ್ವಾಲಿಟಿ ಇರ್ತಾವ್ರಿ, ಅದ್ರೊಳಗೆ ಕನ್ಫ್ಯೂಷನ್ ಆಗ್ತಿರತಿ. ಓಕೆ, ಪ್ಯಾರಾಡಾಕ್ಸ್ ಅಂದ್ರೆ ಇರೋದನ್ನ ಬೇರೆ ಇರ್ತೈತಿ, ಅದರಲ್ಲಿ ಹೇಳೋದನ್ನ ಬೇರೆ ಆಗ್ಬಿಡ್ತೈತಿ. ನಾ ಹೇಳಿದ್ದು ನಿಮ್ಗೆ ಗೊತ್ತಾಗಿರ್ಬೇಕು. ದ ಬಿಗಿನಿಂಗ್ ಆಫ್ ದ ಎಂಡ್ ಆಗಿರ್ಬೋದು, ಐ ಆಮ್ ನೋ ಬಡಿ, ನಾ ಬಿಡಪ್ಪ, ನಾ ನಿಂಗೆ ಏನೂ ಅಲ್ಲ. ಅದಕ್ಕೆ ಅರ್ಥ ಒಂದು ಮೇಲ್ನೋಟಕ್ಕೆ ಅರ್ಥ ಬೇರೆ ಇರ್ತೈತಿ, ಒಳನೋಟಕ್ಕನ ಅರ್ಥನ ಬೇರೆ ಕೊಡ್ತೈತಿ. ದಿಸ್ ಇಸ್ ಪ್ಯಾರಾಡಾಕ್ಸ್ ಫಾರ್ ಯು. ನೆಕ್ಸ್ಟ್ ನೋಡ್ರಿ, 14th ನಂಬರ್ ಅಟ್ಮಾಸ್ಫಿಯರ್ ಅಂತಂದೇಳಿ. ಅಟ್ಮಾಸ್ಫಿಯರ್ ಅಂದ್ರೆ ಏನು? ವಾತಾವರಣ ಅಂತ ಹೇಳಿ ಕಾಮನ್ ನಮಗೆ ಗೊತ್ತಿರ್ತೈತಿ. ಓಕೆ, ದ ಮೂಡ್ ಆರ್ ಫೀಲಿಂಗ್ ಇವೋಕ್ಡ್ ಇನ್ ಅ ವರ್ಕ್ ಆಫ್ ಲಿಟ್ರೇಚರ್. ಸೊ ಅಟ್ಮಾಸ್ಫಿಯರ್ ಸರಿ, ಇಲ್ಲಿ ವಾತಾವರಣದ ಕವನದೊಳಗಾಗಲಿ, ನಾಟಕದೊಳಗಾಗಲಿ, ಕಾದಂಬರಿ ಒಳಗಾಗಲಿ, ಸಣ್ಣ ಪುಟ್ಟ ಕಥೆಗಳ ಒಳಗಾಗಲಿ ಏನು ಉಪಯೋಗ ರೀ? ಸೊ ವಾತಾವರಣ ಅಂದ್ರೆ ನೀವು ಅನ್ಕೊಂಡ್ರಂಗೆ ವಾತಾವರಣ ಅಲ್ಲ, ಇಲ್ಲಿ ಫೀಲಿಂಗ್ ಅಥವಾ ಮೂಡ್, ಯಾವ ಒಂದು ವಾತಾವರಣ ಇತ್ತು ಅಲ್ಲಿ, ಅಕಸ್ಮಾತ್ ಏನೋ ಫೈಟಿಂಗ್ ನಡೆದೈತು, ಅಥವಾ ರೊಮ್ಯಾಂಟಿಕ್ ನಡೆದೈತು, ಅಥವಾ ಕಾಮಿಡಿ ನಡೆದೈತು, ಅಥವಾ ನಾರ್ಮಲ್ ಫ್ಯಾಮಿಲಿ ಟೈಪ್ ಏನಾರ ಒಂದು ಇಶ್ಯೂಸ್ ನಡೆದವು ಅಂತಂದು ಹೇಳಿ ಅದಕ್ಕೆ ನಾವೇನು ಕರಿತೀವಿ? ಮೂಡ್ ಅಂತ ಹೇಳಿ ಕರಿತೇವೆ, ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೇವೆ. ಓಕೆ, ಡೆಫಿನೇಷನ್ ನೋಡ್ರಿ, ದ ಮೂಡ್ ಆರ್ ಫೀಲಿಂಗ್ ಇವೋಕ್ಡ್ ಇನ್ ಅ ವರ್ಕ್ ಆಫ್ ಲಿಟ್ರೇಚರ್. ರೂಟ್ ವರ್ಡ್ ಎಲ್ಲಿದಪ್ಪ ಅಂತಂದ್ರೆ ಗ್ರೀಕ್ ಅಟ್ಮೋಸ್, ವೇಪರ್, ಸ್ಪೆರಾ ಅಂದ್ರೆ ಸ್ಪೇರ್. ಸೊ ಅಟ್ಮಾಸ್ಫಿಯರ್ನ ಎಲ್ಲಿಂದ ತೊಗೊಂಡ್ರೆ ನಾವು ಗ್ರೀಕಿಂದ ತೊಗೊಂಡೇವಿ. ಇದರ ಅರ್ಥ ನಾರ್ಮಲ್ ಆಗಿ ಇರ್ತತಿ, ಆದ್ರೆ ಅದು ಯಾವ ಒಂದು ಸನ್ನಿವೇಶ, ಎಂಥ ಒಂದು ಸನ್ನಿವೇಶ ಒಳಗೈತಿ, ಮೂಡ್ ಎಂತ ಐತಿ, ಸಿಟ್ಟಿನೊಳಗಿದಾನು, ದುಃಖದೊಳಗಿದಾನು, ಖುಷಿ ಒಳಗಿದಾನು, ಅದು ನಾರ್ಮಲ್ ಇದಾನು ಅನ್ನೋದ್ರ ಬಗ್ಗೆ ಒಂದು ಸನ್ನಿವೇಶಗಳು ಬಂದಿರ್ತಾವಲ್ಲಿ, ಅದಕ್ಕೆ ನಾವೇನು ಕರಿತೀವಿ? ಅಟ್ಮಾಸ್ಫಿಯರ್ ಅಂತಂದು ಹೇಳಿ ಕರಿತೇವಿ. ಓಕೆ, ಇನ್ನು ಎಷ್ಟು ಉಳ್ದಪ್ಪ ಅಂತಂದ್ರೆ ಅಟ್ಮಾಸ್ಫಿಯರ್ಗನ ಕ್ಯಾರೆಕ್ಟರ್, ಇಮೇಜರಿ, ನರೇಟಿವ್ ಟೆಕ್ನಿಕ್, ಪ್ಲಾಟ್, ಸೆಟ್ಟಿಂಗ್, ಇವಿಷ್ಟು ಅದಾವ್ರಿ. ಅಂದ್ರೆ ಇನ್ನೊಂದು 5 ಅದಾವ. ಫುಲ್ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋನ. ನಾರ್ಮಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೊಂಟೇನೆ ನಾನು. ಇನ್ ನೆಕ್ಸ್ಟ್ ಒನ್ ಈಸ್ ಕ್ಯಾರೆಕ್ಟರ್. ಓಕೆ, ಅ ಪರ್ಸನ್ ಆರ್ ಎಂಟಿಟಿ ಇನ್ ಅ ಸ್ಟೋರಿ. ಕ್ಯಾರೆಕ್ಟರ್ ಅಂದ್ರೆ ಏನು? ಪಾತ್ರ. ಕನ್ನಡದೊಳಗೆ ಹೇಳ್ಬೇಕಂದ್ರೆ ಏನಪ್ಪ ಅಂತಂದ್ರೆ ಪಾತ್ರ ಅಂತಂದು ಹೇಳಿ. ಸೊ ಒಂದು ನಾಟಕದೊಳಗಾಗಲಿ, ಕಥೆಗಳಾಗಲಿ, ಕವನದೊಳಗೂ ಈಗ ನೋಡ್ರಿ, ಎಪಿಕ್ ಒಳಗಂದ್ರೆ, ಎಪಿಕ್ ಅಂದ್ರೆ ಕವನ ರೀ. ಓಕೆ, ಆ ಕವನದೊಳಗೆ ಏನಪ್ಪ ಅಂದ್ರೆ ಒಂದು ಪಾತ್ರಕ್ಕೆ ನಾವೇನು ಕರಿತೀವಿ? ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ. ಕ್ಯಾರೆಕ್ಟರ್ ಇದರ ರೂಟ್ ವರ್ಡ್ ಎಲ್ಲಿಪ್ಪ ಅಂತಂದ್ರೆ ಗ್ರೀಕ್ ಅಂತ ತೊಗೊಂಡೇವಿ, ಅದರ ಅರ್ಥ ಸ್ಟಾಪಿಂಗ್ ಟೂಲ್ ಅಂತ ಹೇಳಿ. ಎಕ್ಸಾಂಪಲ್ಸ್ ನೋಡ್ರಿ ಅಂದವ, ಜೆ ಗ್ಯಾಟ್ಸ್ಬೀಸ್, ದ ಗ್ರೇಟ್ ಗ್ಯಾಟ್ಸ್ಬಿ. ಸೊ ಜಾನ್ ಗ್ಯಾಟ್ಸ್ಬಿ ಅಂತ ಹೇಳಿ ಒಂದು ವರ್ಕ್ ರೀ. ಎಲಿಜಬೆತ್ ಬೆನೆಟ್ ಇನ್ ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್. ಸೊ ಎಲಿಜಬೆತ್ ಬ್ಯಾನೆಟ್ ಅನ್ನೋದು ಪ್ರೈಡ್ ಆ್ಯಂಡ್ ಪ್ರಿಜುಡೈಸ್ ಅನ್ನೋ ಒಂದು ನಾಟಕಗಳು ಬರ್ತೈತಿ, ಅದನ್ನು ಬರೆದಿದ್ದು ಜೇನ್ ಅಷ್ಟಿನ. ಈ ಗ್ರೇಟ್ ಗ್ಯಾಟ್ಸ್ಬಿ ಒಳಗೆ ಇನ್ನೊಂದು ಕ್ಯಾರೆಕ್ಟರ್ ಬರ್ತೈತಿ, ಜೆ ಗ್ಯಾಟ್ಸ್ಬಿ ಅಂತ ಹೇಳಿ. ಅದನ್ನ ನೋಡಿ ನೀವು ಕ್ಯಾರೆಕ್ಟರ್ ಸೀದಾ ಹೇಳ್ಬೇಕಂದ್ರೆ ನಿಮ್ಮ ಮೂವಿ ರವಿಚಂದ್ರನ್ ಮಾಡುವಂಥ ಪಾತ್ರಗಳು, ರಣಧೀರ ಪಾತ್ರ ಆಗಿರ್ಬೋದು, ಈಗ ಮ್ಯಾಡ್ ಮ್ಯಾಕ್ಸ್ ಮೂವಿ ಒಳಗೆ ಸುದೀಪನ್ ಪಾತ್ರ ಆಗಿರ್ಬೋದು, ಆಮೇಲೆ ಉಪೇಂದ್ರ ಮೂವಿ ಒಳಗೆ ಉಪೇದಾದವರು ಏನಪ್ಪ ಅದನ್ನ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ದರ್ಶನ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಕ್ಯಾರೆಕ್ಟರ್ಸ್ ರೀ, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅವ್ರು ಯಾವ ಪಾತ್ರಗಳನ್ನ ಮಾಡ್ತಿರ್ತಾರಲ್ಲ ಅದಕ್ಕೆ ಕ್ಯಾರೆಕ್ಟರ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇನ್ನು 4 ಉಳಿದವ್ರಿ. ಇಮೇಜರಿ. ಇಮೇಜರಿ ಅಂದ್ರೇನು? ಲ್ಯಾಂಗ್ವೇಜ್ ಅಪೀಲಿಂಗ್ ಟು ದ ಸೆನ್ಸ್. ಒಂದು ಇಮೇಜರಿ ಅಂದ್ರೆ ಲ್ಯಾಂಗ್ವೇಜ್ ಯಾವ ರೀತಿ ಅಪೀಲ್ ಆಗ್ತೈತಿ, ಚಿತ್ರಣ ರೀ. ಓಕೆ, ಚಿತ್ರಣ ಯಾವ ರೀತಿ ಮಾಡ್ತೈತೆ ನಮಗೆ ಅಂತಂದು ಹೇಳಿ ತೋರಿಸೋದು. ಸೊ ಇದನ್ನು ನಾವು ಎಲ್ಲಿಂದ ತೊಗೊಂಡೇವಪ್ಪ ಅಂತಂದ್ರೆ ಅಕ್ಷರನ ಒಂದು ಲ್ಯಾಟಿನ್ ಇಮ್ಯಾಗೋ ಅನ್ನೋ ಒಂದು ಪದದಿಂದ ತೊಗೊಂಡೇವಿ. ಓಕೆ, ಸೊ
ಲ್ಯಾಂಗ್ವೇಜ್ ಅಪೀಲಿಂಗ್ ಟು ದ ಸೆನ್ಸ್. ಸೊ ದ್ಯಾಟ್ ಈಸ್ ವಾಟ್. ಸೊ ಲ್ಯಾಂಗ್ವೇಜ್ ಯಾವ ರೀತಿ ನೀವು ಅಪೀಲ್ ಮಾಡ್ತೀರಿ, ಇಮೇಜರಿ ನಮ್ಗೆ ತೋರಿಸೋದು ಯಾವ ರೀತಿ ತೋರಿಸಿರ್ತೀವಿ, ಒಂದು ಭಾಷೆ ಹೆಂಗಿರ್ತೈತಿ ನೋಡ್ರಿ. ಎಕ್ಸಾಂಪಲ್ಸ್ ಕೊಟ್ರಲ್ಲಿ, ದ ಕ್ರಿಮ್ಸನ್ ಸ್ಕೈ ಬ್ಲೇಸ್ಡ್ ವಿತ್ ಫೇರಿ ಹ್ಯೂಸ್, ದ ಸ್ಕೆಂಟ್ ಆಫ್ ಜಾಸ್ಮಿನ್ ಫಿಲ್ಡ್ ದ ರೂಮ್. ನೋಡ್ರಿ, ದ ಕ್ರಿಮ್ಸನ್ ಸ್ಕೈ ಬ್ಲೇಸ್ಡ್ ವಿತ್ ಫೇರಿ ಹ್ಯೂಸ್. ಸೊ ಕ್ರಿಮ್ಸನ್ ಸ್ಕೈ ಅಂದ್ರೆ ನೀವು ಈ ಸ್ಪೆಷಲಿ ಸಂಜೆ ಹೊತ್ತಿಗೆ ಅಗದಿ ಸೂರ್ಯನ ಬೆಳಕು ಬೀಳ್ತಿರ್ತಿ, ಎಲ್ಲ ಆರೆಂಜಸ್ ಕಾಣ್ತಿರ್ತೈತಿ, ಕ್ರಿಮ್ಸನ್ ಕಲರ್. ಸೊ ಇಟ್ ಬ್ಲೇಸ್ ವಿತ್ ಫೇರಿ ಹ್ಯೂಸ್ ಅಂದ್ರೆ, ಸೊ ಅದರ ಒಂದು ಎಷ್ಟು ಚಂದ ಕಣ ಇತ್ತಪ್ಪ ಅಂದ್ರೆ ಅದರದ ಬೆಳಕು ಎಲ್ಲ ಕಡೆ ಬಿದ್ದಿತ್ತು ಅಂತಂದ್ರೆ ಅಂದಂಗ. ದ ಸ್ಕೆಂಟ್ ಆಫ್ ಜಾಸ್ಮಿನ್, ಸ್ಕೆಂಟ್ ಅಂದ್ರೆ ಏನ್ರಿ, ವಾಸನೆ, ಸುವಾಸನೆ. ಜಾಸ್ಮಿನ್ ಅದ ಸುವಾಸನೆ ಏನಪ್ಪ ಅಂದ್ರೆ ರೂಮ್ ತುಂಬ ತುಂಬಿತ್ತು. ಸೊ ಹಿಂಗೆ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೇವೆ ನಾವು ಒಮ್ಮೆ. ಓಕೆ, ಅದಕ್ಕೆ ನಾವೇನು ಕರಿತೀವಿ, ಲಿಟರರಿ ಡಿವೈಸ್ ಅಂತ ಹೇಳ್ಕಿರ್ತೀವಿ. ಸೊ ಓಕೆ, ಮೆಂಟಲ್ ಪಿಕ್ಚರ್ ಕ್ರಿಯೇಟ್ ಮಾಡ್ತೈತಿ ಅದು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನಾ ಪಾನಿಪುರಿ ಏನಪ್ಪ ಅಂದ್ರೆ ನಿಮ್ಮ ತಲೆಯೊಳಗೆ ಪಾನಿಪುರಿ ಬಂದ್ಬಿಡ್ತೈತಿ. ಒಂದು ರೀತಿಯಿಂದ ಯಾವ್ದಾರ ಒಂದು ಸೆನ್ಸ್ ಕೊಡ್ತೈತಿ ನಿಮ್ಮ ತಲೆಗೆ, ಅದು ಇಮೇಜ್ ಕ್ರಿಯೇಟ್ ಮಾಡೋದು, ತಲೆಯೊಳಗನೆ ಇಮೇಜ್ ಕ್ರಿಯೇಟ್ ಮಾಡ್ತೈತಿ. ಓಕೆ, ನಿಮ್ಗೆ ಈಗ ನಾ ಫಾರ್ ಎಕ್ಸಾಂಪಲ್ ಈಗ ಶಾರುಖ್ ಖಾನ್ ಕೂಡ ನಿಮ್ಗೆ ಶಾರುಖ್ ಖಾನ್ ಫೋಟೋ ತಲೆಯೊಳಗೆ ಬರ್ತೈತೆ, ಅಥವಾ ಸುದೀಪ್ ಅಂದ್ರೆ, ದರ್ಶನ್ ಅಂದ್ರೆ ಯಾವ್ದಾರ ಆಕ್ಟರ್ ಹೆಸರು ತೊಗೊಂಡು, ಆಕ್ಟ್ರೆಸಸ್ ಹೆಸರು ತೊಗೊಂಡಪ್ಪ ಅಂದ್ರೆ ನಿಮ್ಮ ತಲೆಯೊಳಗೆ ಅದ ಬಂದ್ಬಿಡ್ತೈತಿ. ಓಕೆ, ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಇಮೇಜರಿ, ಮೈ ಡಿಯರ್ ಸ್ಟೂಡೆಂಟ್ಸ್. Next, the crunch of leaves underfoot echoed in the forest. ಸೊ ಏನಪ್ಪಾ ಅಂತಂದ್ರೆ ಫಾರೆಸ್ಟ್ ಒಳಗೆ ಹೊಂಟಿದ್ನಿ, ಫಾರೆಸ್ಟ್ ಅಂದ್ರೆ ಕಾಡಿನೊಳಗೆ ಹೊಂಟಿದ್ನಿ. ಆಮೇಲೆ ನಡ್ಕೊಂಡು ಹೋಗ್ಬೇಕಾರೆ ಈ ಎಲಿಗಳು, ಮುದುಡಿದಂಥ ಎಲಿಗಳು ಇರ್ತಾವೆ ನೋಡ್ರಿ, ಬಾಡಿದಂಥ ಎಲಿಗಳು, ಅದ್ರ ಮೇಲೆ ಕಾಲು ಕುಡ್ದು ಕ್ರಚ್ ಕ್ರಚ್ ಅಂತ ಸೌಂಡ್ ಬರಾಯ್ತು. ಆ ಸೌಂಡ್ ನಿಮಗೆ ಈಗ ಸದ್ಯಕ್ಕೆ ನಾನು ಅನುಗುಡ್ದ ನಿಮ್ಗೆ ಅದು ಇಮ್ಯಾಜಿನೇಷನ್ ಬಂದುಬಿಟ್ಟಿರ್ತದೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಇಮೇಜರಿ ಅಂತಂದು ಹೇಳಿ ಕರಿತೀವಿ. ಇನ್ನು 17ನೇದು ನರೇಟಿವ್ ಟೆಕ್ನಿಕ್, ಮೆಥಡ್ಸ್ ಯೂಸ್ ಬೈ ಆನ್ ಆಥರ್ ಟು ಟೆಲ್ ಸ್ಟೋರಿ. ಸೊ ನರೇಟರ್ ಏನು ಮಾಡ್ತಾನೆ ಅಂದ್ರೆ, ನರೇಟರ್ ಅಂದರೆ ಯಾರು, ಈ ನಮ್ಮ ರೈಟರ್ ಯಾರ ಒಂದು ಕಥೆಗಳು ಹೇಳ್ತಿರ್ತಾನಲ್ಲ, ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ವಿಧ ವಿಧವಾದಂಥ ಒಂದು ಇದನ್ನ ಹೇಳ್ತಿರ್ತಾನೆ ರೀ. ಓಕೆ, ಮೆಥಡ್ಸ್ನ ಯೂಸ್ ಮಾಡ್ತಾನೆ. ಯಾವ್ಯಾವ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾನೆ ಅನ್ನೋದಕ್ಕೆ ನಾವೇನು ಕರಿತೀವಿ, ನರೇಟಿವ್ ಟೆಕ್ನಿಕ್. ಯಾವ ರೀತಿ ಹೇಳಿದಾರ, ಕಾಮಿಡಿನೋ ಅಥವಾ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ಸು, ಫ್ಲ್ಯಾಶ್ ಬ್ಯಾಕು, ಫಸ್ಟ್ ಪರ್ಸನ್ ನರೇಷನು, ಯಾವ ರೀತಿ ನರೇಷನ್ ಮಾಡಿದಾನೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಇಲ್ಲಿ. ಸೊ ಇದು ಎಲ್ಲಿಂದ ತೊಗೊಂಡೇನಪ್ಪ ಅಂತಂದ್ರೆ ಫ್ರಾಮ್ ಲ್ಯಾಟಿನ್. ನರೇಟಿವ್ ಟೆಕ್ನಿಕ್ ಅನ್ನೋದು, ನರೇ ಅನ್ನೋದು ಎಲ್ಲಿಂದ ತೊಗೊಂಡೆ ನಾವು, ಲ್ಯಾಟಿನ್ ಅಂತ ತೊಗೊಂಡೇವಿ. ಹಂಗಂದ್ರೆ ಏನು, ಟು ಟೆಲ್, ಹೇಳುದು. ಯಾವ ರೀತಿ ಹೇಳಿದ ನಾವು ನೋಡ್ರಿ, ಒಂದು ಮೂವಿ ಇರ್ತೈತಿ, ಮೂವಿ ನಿಮ್ಗೆ ಹೆಂಗೆ ತೋರಿಸ್ತಾರ, ಫ್ಲ್ಯಾಶ್ ಬ್ಯಾಕ್ದಾಗ ತೋರಿಸ್ತಾರೆ, ಫ್ಲ್ಯಾಶ್ ಬ್ಯಾಕ್ ಒಳಗೆ ಏನಾಗಿತ್ತು, ಆಮೇಲೆ ಈಗ ಏನಾಗಾಯ್ತು ಅನ್ನೋದ್ರ ಬಗ್ಗೆ ತೋರಿಸ್ತಾರೆ, ಆ ರೀತಿ. ಅಥವಾ ಫಸ್ಟ್ ಪರ್ಸನ್ ನರೇಷನ್ ಅಂದ್ರೆ ಹೀರೋನ ನಿಮ್ಗೆ ಅದನ್ನ ಕತೆ ಹೇಳ್ತಿರ್ತಾನೆ ನಾವೆಲ್ಲ. ಸೊ ಅದಕ್ಕಂತ ನಾವು ಏನಂತೀವಿ, ನಿಮ್ಗೆ ನರೇಟಿವ್ ಟೆಕ್ನಿಕ್ ಅಂತಂದು ಹೇಳಿ ಕರಿತೇವಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, 17ನೇದು ಪ್ಲಾಟ್. ಪ್ಲಾಟ್ ನಿಮ್ಮ ಸೈಟ್ ಅಲ್ರಿ, ಮತ್ತು ಪ್ಲಾಟ್ ಅಂದ್ರೆ ಅದನ್ನ ಅನ್ಕೊಂಡು ಕೂತಾರೆ ನೀವು. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಪ್ಲಾಟ್ ಅಂದ್ರೆ ನಿಮ್ಮ ಈ ಲಿಟರರಿ ಡಿವೈಸ್ ಪ್ರಕಾರ ಕಥಾವಸ್ತು ಅಂತ ಹೇಳಿ, ಯಾವ ಒಂದು ಕಥಾವಸ್ತು ಇದನ್ನ ಅಂತಿರ್ತಾರೆ ನೋಡ್ರಿ. ದ ಸೀಕ್ವೆನ್ಸ್ ಆಫ್ ದಿ ಇವೆಂಟ್ ಇನ್ ಅ ಸ್ಟೋರಿ, ಯಾವ ರೀತಿ ಒಂದು ಕತೆ ಮುಂದೆ ನಡ್ಕೊಂಡು ಹೊಂಟೈತಿ, ಹೆಂಗೆ ಅದಾವ ಸನ್ನಿವೇಶಗಳು, ಹೆಂಗೆ ಬಂದಾವ. ಸನ್ನಿವೇಶ, ರೈಟ್ ವರ್ಡ್ ಟು ಬಿ ಪುಟ್ ಇನ್ ಕನ್ನಡ ಈ ಸನ್ನಿವೇಶ ಅಥವಾ ಕಥಾವಸ್ತು ಅಂತ ಹೇಳಿ. ಸೊ ದ ಸೀಕ್ವೆನ್ಸ್ ಆಫ್ ದ ಇವೆಂಟ್ ಇನ್ ಅ ಸ್ಟೋರಿ, ಸೀಕ್ವೆನ್ಸ್ ಯಾವ ರೀತಿ ಐತಿ ಸ್ಟೋರಿ ಒಳಗೆ ಅಂತ ಹೇಳಿ. ರೂಟ್ ವರ್ಡ್ ನೋಡ್ರಿ, ಅನ್ಸರ್ಟನ್ ಒರಿಜಿನ್, ಪಾಸಿಬಲಿ ಓಲ್ಡ್ ಇಂಗ್ಲಿಷ್ ಪ್ಲಾಟ್, ಪೀಸ್ ಆಫ್ ಗ್ರೌಂಡ್. ಸೊ ಇದಕ್ಕೆ ಒರಿಜಿನ್ ಅನ್ಸರ್ಟನ್ ಐತಿ, ಎಲ್ಲಿಂದ ಬಂದಿತ್ತು ಅನ್ನೋ ಗೊತ್ತಿಲ್ಲ, ಅದರ ಓಲ್ಡ್ ಇಂಗ್ಲೀಷಿಂದ ತೊಗೊಂಡ್ರ ನಂತರ ಪ್ಲಾಟ್ ಅಂದ್ರೆ ಏನ್ರಿ, ಪೀಸ್ ಆಫ್ ಗ್ರೌಂಡ್. ಓಕೆ, ಸೊ ನಿಮ್ಗೆ ಗೊತ್ತಾಗಿರ್ಬೇಕು ಪ್ಲಾಟ್. ಈಗ ನಿಮ್ಮ ರೀಸೆಂಟಾಗಿ ಯಾವುದೋ ಮೂವಿ ನೋಡಿದ್ರು, UI ಮೂವಿ, ಈಗ ಉಪೇಂದ್ರ ಅವ್ರದ್ದು UI ಮೂವಿ ಬಂದಿತ್ತಲ್ಲ, ಅದ್ರ ಪ್ಲಾಟ್ ಯಾವ ರೀತಿ ಐತಿ, ಸನ್ನಿವೇಶಗಳು ಹೆಂಗೆ ಬರ್ತಾವ ನೋಡ್ರಿ. ನೀವು ಪ್ರಕೃತಿ ಮಾತನ್ನ ತನ್ನ ತಾಯಿಯರ್ ಅಂತ ಹೇಳಿ ತೋರ್ಸಾರ ಆ ಮೂವಿ ಒಳಗೆ. ಮತ್ತು ಅಷ್ಟೇ ಅಲ್ದ ಏನಪ್ಪ ಅಂತಂದ್ರೆ ಪ್ರಕೃತಿನ ಹೆಂಗೆ ಕಾಪಾಡಬೇಕು. ಸೊ ಇವೆಲ್ಲನೂ ಏನಪ್ಪ ಅಂದ್ರೆ ಪ್ಲಾಟ್, ಸನ್ನಿವೇಶಗಳು ಯಾವ ರೀತಿ ಬರ್ತಾವ ಅನ್ನೋದ್ರ ಬಗ್ಗೆ ಹೇಳೋದು ಯಾವ್ದಪ್ಪ ಅಂತಂದ್ರೆ ಇದು ಪ್ಲಾಟ್. ಕಥೆ ಒಳಗೆ ಬರ್ತಾವೆಲ್ಲ. ದೀಸ್ ಆರ್ ಆಲ್ ದ ಲಿಟ್ರರಿ ಡಿವೈಸಸ್, ರಿಮೆಂಬರ್ ದ್ಯಾಟ್. ನೆಕ್ಸ್ಟ್ ನೋಡ್ರಿ, ಸೆಟ್ಟಿಂಗ್. ಸೆಟ್ಟಿಂಗ್ ಅಂದ್ರೆ ಏನ್ರಿ, ದ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ದ ಸ್ಟೋರಿ. ಟೈಮ್ ಮತ್ತು ಪ್ಲೇಸ್ ಯಾವ್ದೈತಿ, ಒಂದು ಯಾವ ಟೈಮ್ನೊಳಗೆ ಯಾವ ಪ್ಲೇಸ್ ಒಳಗೆ ಈ ಕತೆ ನಡೆದೈತೆ ಅನ್ನೋದ್ರ ಬಗ್ಗೆ. ಈ ನೋಡ್ರಿ, ಮೂವಿ ಒಳಗೆ ಹೋದ್ರಿ, ನಾ ಎಕ್ಸಾಂಪಲ್ ಮೂವಿ ಇದಕ್ಕೆ ಕೊಡೋದೇನಪ್ಪ ಅಂತಂದ್ರೆ, ಈಗಿನ ಯಾರು ನಾಟಕಗಳು ನೋಡೋಕೆ ಹೋಗಿಲ್ಲ, ಜಾಸ್ತಿ ಮೂವಿನ ನೋಡಿರ್ತಾರೆ. ಓಕೆ, ಈಗ ಮೂವಿ ಅನ್ಕೂಡ್ದಾಗ ಏನಪ್ಪ ಅಂತಂದ್ರೆ, ಒಂದು ಮೂವಿ ರಾತ್ರಿ ಸೀನ್ ಇರ್ತೈತಿ, ಒಂದು ಬೆಳಗಿನ ಸೀನ್ ಇರ್ತೈತಿ, ಅಥವಾ ಒಂದು ಮಧ್ಯಾಹ್ನದ ಸೀನ್ಗಳು ಇರ್ತಾವ, ಅಥವಾ ಈವ್ನಿಂಗ್ ಶೂಟ್ ಮಾಡ್ತಿರ್ತಾರ.
ಓಕೆ, ಅಥವಾ ಫಾರಿನ್ ಒಳಗೆ ಹೋಗಿ ಶೂಟ್ ಮಾಡ್ತಿರ್ತಾರೆ. ಸೊ ಟೈಮ್ ಮತ್ತು ಪ್ಲೇಸ್, ಒಮ್ಮೆ ಎಲ್ಲರೂ ನಿಮ್ಮ ಗುಡ್ದಾಗ ಹೋಗಿ ಶೂಟ್ ಮಾಡ್ರೆ, ಒಮ್ಮೆ ಮರುಭೂಮಿ ಒಳಗೆ ಶೂಟ್ ಮಾಡ್ತಿರ್ತಾರೆ. ಶೂಟ್ ಅಂದ್ರೆ ಏನ್ರಿ, ಗುಂಡು ಹಾರಿಸೋದಲ್ಲ, ಶೂಟಿಂಗ್ ಮಾಡೋದ್ರಿ. ಓಕೆ, ಸೊ ಸೆಟ್ಟಿಂಗ್ ಅಂತ ಹೇಳಿ ಟೈಮ್ ಮತ್ತು ಪ್ಲೇಸಿಗೆ ನಾವೇನು ಕರಿತೀವಿ, ಸೆಟ್ಟಿಂಗ್ ಅಂತ ಕರಿತೀವಿ. ಇದನ್ನ ಎಲ್ಲಿಂದ ತೊಗೊಂಡಾರ, ಓಲ್ಡ್ ಇಂಗ್ಲೀಷ್ ವರ್ಡ್ ರೀ, ಟು ಪ್ಲೇಸ್ ಅಂತ ಹೇಳಿ. ದ ಮೂರ್ಸ್ in Wuthering Heights, dystopian world in 1984, the magical world of Hogwarts in Harry Potter. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಎಕ್ಸಾಂಪಲ್ಸ್ಗಳು ಅದಾವ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೋಟಲ್ ನಿಮಗೆ 19 ಪಾಯಿಂಟ್ಸ್ ಅದಾವರಲ್ಲಿ, ಲಿಟರರಿ ಟರ್ಮ್ಸ್ ಅದಾವ. ಅಷ್ಟು ನಿಮಗೆ ಭಾಳ ಸಿಂಪಲ್ ವೇ ಒಳಗೆ ಹೇಳೀನಿ, 2 ಮಾರ್ಕ್ಸಿಗೆ ಬರ್ತಾವ್ರಿ, ಭಾಳ ಇಲ್ಲ. ದೇ ಕಮ್ ಫಾರ್ ಓನ್ಲಿ 2 ಮಾರ್ಕ್ಸ್, ರಿಮೆಂಬರ್ ದ್ಯಾಟ್. ಆಮೇಲೆ 2 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೇನಂತ. 5 ಮಾರ್ಕ್ಸಿಗೆ ಬಂದ್ರು ಅಂದ್ರೂ ಇದನ್ನ ಸೆಟ್ಟಿಂಗ್ ನೀವು ಇದನ್ನ ಬೇಸ್ ಇಟ್ಕೊಂಡು ನೀವು ಗೂಗಲ್ ಒಳಗೆ ಸರ್ಚ್ ಮಾಡಿರಿ, ನಿಮ್ಗೆ ಜಾಸ್ತಿ ಬರ್ದಿದ್ದಲ್ಲಿ. ನಾ 5 ಮಾರ್ಕ್ಸಿಗೆ ಹೇಳುವಷ್ಟು ಹೇಳೇನಿ ನಿಮ್ಗೆ. ಸೊ 2 ಮಾರ್ಕ್ಸಿಗೆ ಓಕೆ, ಇಷ್ಟು ಡೆಫಿನೇಷನ್, ರೂಟ್ ವರ್ಡ್, ಎಕ್ಸಾಂಪಲ್ ಇಷ್ಟು ಮಾಡ್ರಿಪ್ಪ ಅಂತಂದ್ರೆ ಇಟ್ ಈಸ್ ಇನಫ್. ನೆನಪಿಟ್ಕೋರಿ, ಡೆಫಿನೇಷನ್ ಹಾಕ್ರಿ, ರೂಟ್ ವರ್ಡನ್ನ ಮರ್ಯಾಕೆ ಹೋಗ್ಬೇಡ್ರಿ, ಆಮೇಲೆ ಎಕ್ಸಾಂಪಲ್ ಕುಡಿದು ಮರ್ಯಾಕೆ ಹೋಗ್ಬೇಡ್ರಿ. 100% ನಿಮ್ಮ ಮಾರ್ಕ್ಸ್ ಎಲ್ಲೂ ಕಟ್ ಆಗಂಗಿಲ್ಲ. ಓಕೆ, ದ್ಯಾಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋ ಭಾಳ ಜನ ಹಾಕ್ರಿ ಸರ್, ಲಿಟರರಿ ಟರ್ಮ್ಸ್ ಮಾಡಿರಿ ಅಂತ ಹೇಳಿದ್ರಿ, ಮಾಡಿದ್ದೀನಿ. ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡಿ ಚಾನಲ್ಗೆ. ಆಮೇಲೆ ಹಂಗೆ ನೆಕ್ಸ್ಟ್ ಯಾವ ಒಂದು ವಿಡಿಯೋ ಮೇಲೆ, ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.